ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಮಣ್ಣು ಬೀಜ ಬೆಳೆ ಸೂಕ್ಷ್ಮವಾಗಿ ತಿಳಿದು ರೋಗ ಕೀಟಗಳ ನಿಜ ಮರ್ಮವ ಅರಿತು ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ರೈತ ಬಾಂಧವರೇ, ಇಂದಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಆಹಾರ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಚಂದ್ರಕಲಾ ಹಣಗಿ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಡಾಕ್ಟರ್ ಚಂದ್ರಕಲಾ ಹಣಗಿ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಆಹಾರ ಧಾನ್ಯಗಳ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿ ನೀಡಬೇಕು. ಮತ್ತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಈ ಬಗ್ಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ತಾವು ಮಾಡ್ತಾ ಇದ್ದೀರಿ, ಅದರ ಬಗ್ಗೆನೂ ಕೂಡ ಮಾಹಿತಿಯನ್ನು ನೀಡಬೇಕು. ಖಂಡಿತವಾಗ್ಲೂ ಸರ್. ಸೊ ಇವತ್ತಿನ ದಿನ ನಾವು ಆಹಾರ ಉತ್ಪನ್ನಗಳಂದರೆ ಅದು ಕೃಷಿ ಉತ್ಪನ್ನಗಳಾಗಿರ್ಬೋದು, ತೋಟಗಾರಿಕೆ ಉತ್ಪನ್ನಗಳಾಗಿರ್ಬೋದು, ಅಥವಾ ಪಶುಸಂಗೋಪನೆಯ ಒಂದು ಉತ್ಪನ್ನಗಳಾಗಿರ್ಬೋದು, ಅದರ ಒಂದು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯನ್ನು ಯಾಕೆ ಮಾಡಬೇಕು, ಅದರಿಂದ ಏನೇನೆಲ್ಲ ಲಾಭಗಳ ರೈತ ವರ್ಗದವರು ಪಡಿಬಹುದು ಮತ್ತು ಬಳಕೆದಾರರಿಗೂ ಕೂಡ ಅದರಿಂದ ಏನಷ್ಟು ಲಾಭಗಳಾಗುತ್ತೆ ಅನ್ನೋದು ವಿಷಯದ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ಮಾಡೋಣ ಸರ್. ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ರೈತರು ಬೆಳೆ ಬೆಳೀತಾರೆ. ಆ ಬೆಳೆಗೆ ತಕ್ಕದಾದಂತಹ ಬೆಲೆಯನ್ನು ಅವರು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ವಾತಾವರಣದ ಒಂದು ವೈಪರೀತ್ಯದಿಂದ ಆಗಿರ್ಬೋದು, ಅಥವಾ ಆ ಒಂದು ಉತ್ಪನ್ನಗಳ ಒಂದು ಸಪ್ಲೈ ಆಗಿರ್ಬೋದು, ಅದರ ಮೂಲಕ ನಮಗೆ ಆ ಒಂದು ಬೆಳೆಗಳ ಒಂದು ಉತ್ಪನ್ನಗಳಿಗೆ ಬೆಲೆ ಸಿಗುತ್ತೆ. ಒಂದು ಸತಿ ರೈತರಿಗೆ ಲಾಭ ಆಗುತ್ತೆ, ಒಂದು ಸತಿ ರೈತರಿಗೆ ಲಾಭ ಆಗದೇ ಇರಬಹುದು. ಆವಾಗ ಏನಾಗುತ್ತೆ, ರೈತರಿಗೆ ಒಂಥರ ನಿರಾಶಾದಾಯಕವಾಗುತ್ತೆ. ಕೃಷಿ ಬಗ್ಗೆ ಆಸಕ್ತಿ ಕಾಲಕ್ರಮೇಣವಾಗಿ ನಶಿಸ್ತಾ ಹೋಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಯುವ ಸಮುದಾಯದವರು ಕೃಷಿಯಿಂದ ವಿಮುಖರಾಗಿ ಒಂದು ಪಟ್ಟಣಗಳಿಗೆ ವಲಸೆ ಹೋಗುವಂಥ ಒಂದು ನಿದರ್ಶನವನ್ನು ನಾವು ಇವತ್ತಿನ ದಿನ ನೋಡ್ತಾ ಇದ್ದೇವೆ. ಸೊ ಈ ಒಂದು ಕೃಷಿ ಕೂಡ ಒಂದು ಲಾಭದಾಯಕ ಉದ್ಯಮ ಅನ್ನೋ ಮಟ್ಟಿಗೆ ನಾವು ಅವರನ್ನು ಮನವೊಲಿಸಿ ಮತ್ತೆ ಕೃಷಿಯೆಡೆಗೆ ಈ ಒಂದು ಯುವ ಸಮೂಹವನ್ನು ನಾವು ಆಕರ್ಷಣೆ ಮಾಡಬೇಕಂದ್ರೆ ಅದು ಒಂದು ಈ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯಿಂದ ಮಾತ್ರ ಸಾಧ್ಯ. ಈ ಒಂದು ಸಂಸ್ಕರಣೆ ಏನಪ್ಪ ಅಂತಂದರೆ ಅದು ರೈತರಿಗೆ ತಾವು ಬೆಳೆದಂತಹ ಬೆಳೆಗೆ ಒಂದು ಸೂಕ್ತವಾದ ಬೆಲೆಯನ್ನು ಕೊಡೋದಕ್ಕೆ ಸಹಾಯ ಮಾಡುತ್ತೆ. ಈಗ ನಾವು ಆಲ್ರೆಡಿ ನಾವೇನು ಬಳಕೆಯನ್ನು ಮಾಡ್ತೀವಿ ಆಹಾರ ಉತ್ಪನ್ನಗಳನ್ನು, ಅದಕ್ಕೆ ನಾವು ಒಂದಷ್ಟು ಸಂಸ್ಕರಣೆಯನ್ನು ಮಾಡಲೇಬೇಕು. ಅದನ್ನು ನಾವು ಬಳಕೆಗೆ ಯೋಗ್ಯವಾಗಿ ಮಾಡಬೇಕು ಅಂತ ಅಂದಾಗ ಸಂಸ್ಕರಣೆ ಮುಖಾಂತರ ಮಾಡಲೇಬೇಕು. ಈಗ ಉದಾಹರಣೆಗೆ ಭತ್ತ ಬೆಳಿತೀವಿ, ಅದನ್ನು ನಾವು ಆಹಾರವಾಗಿ ತೆಗೆದುಕೊಳ್ಬೇಕಂದ್ರೆ ಭತ್ತದಿಂದ ಅಕ್ಕಿ ಮಾಡಲೇಬೇಕು. ಸೊ ಈ ರೀತಿ ಒಂದು ಕೃಷಿ ಉತ್ಪನ್ನಗಳ ಸಂಸ್ಕರಣೆಯನ್ನು ನಾವು 3 ಹಂತಗಳಲ್ಲಿ ವಿಂಗಡಣೆ ಮಾಡ್ತೀವಿ ಸರ್. ಮುಖ್ಯವಾಗಿ ಮಾಡಲೇಬೇಕಾದಂಥದ್ದು ಒಂದು ಪ್ರಾಥಮಿಕ ಹಂತದ ಸಂಸ್ಕರಣೆ. ಉದಾಹರಣೆಗೆ ನಾವು ಬೆಳೆ ಕಟಾವಾದ ನಂತರ ಅದನ್ನು ಬಳಕೆಗೆ ಯೋಗ್ಯವಾಗಿ ಮಾಡಬೇಕಂದ್ರೆ ಪ್ರಾಥಮಿಕ ಹಂತದ ಸಂಸ್ಕರಣೆ ಮಾಡಲೇಬೇಕು. ಅದರಲ್ಲಿ ವರ್ಗೀಕರಣ ಆಗಿರ್ಬೋದು, ವಿಂಗಡಣೆ ಆಗಿರ್ಬೋದು, ಆಮೇಲೆ ಗಾತ್ರದ ಅನುಗುಣವಾಗಿ ಅದರ ಒಂದು ಗುಣಮಟ್ಟದ ಅನುಗುಣವಾಗಿ ವಿಂಗಡಣೆ, ಮತ್ತು ಒಂದು ಪ್ರಾಥಮಿಕ ಅಂದರೆ ಈಗ ಭತ್ತದಿಂದ ಅಕ್ಕಿ ಮಾಡುವಂಥದ್ದು, ರಾಗಿಯನ್ನು ತೆನೆಯಿಂದ ಬಿಡಿಸಿ ಅದರ ಹೊಟ್ಟೆನೆಲ್ಲ ತೆಗೆಯುವಂಥದ್ದು. ಸೊ ಇವುಗಳಿಗೆ ನಾವು ಪ್ರಾಥಮಿಕ ಹಂತದ ಸಂಸ್ಕರಣೆ ಅಂತ ಹೇಳ್ತೀವಿ. ಮುಂದುವರೆದು ಅದಕ್ಕೆ ಹೋಗಬೇಕಾದ್ರೆ ದ್ವಿತೀಯ ಹಂತದ ಸಂಸ್ಕರಣೆ. ಉದಾಹರಣೆಗೆ ರಾಗಿಯಿಂದ ರಾಗಿ ಹಿಟ್ಟನ್ನು ಮಾಡುವಂಥದ್ದು, ಅಕ್ಕಿಯಿಂದ ಅವಲಕ್ಕಿ, ಆ ಥರ ಆ ಒಂದು ಸಂಸ್ಕರಣೆ ಹಂತ ಅದು ದ್ವಿತೀಯ ಹಂತದ ಸಂಸ್ಕರಣೆ ಆಗುತ್ತೆ. ಮುಂದುವರೆದು ತೃತೀಯ ಹಂತದ ಸಂಸ್ಕರಣೆ ಅಂದರೆ ಆ ಒಂದು ಮೂಲ ಆಹಾರ ಪದಾರ್ಥದ ರೂಪ ಬದಲಾವಣೆ ಮಾಡಿ ಮತ್ತು ಬೇರೆ ಬೇರೆ ಆಹಾರ ಉತ್ಪನ್ನಗಳನ್ನು ಅದರ ಜೊತೆಗೆ ಮಿಶ್ರ ಮಾಡಿ ಒಂದು ಉತ್ಪನ್ನವನ್ನಾಗಿ ಮಾಡುವಂತಹ ಒಂದು ಇದನ್ನು ನಾವು ತೃತೀಯ ಹಂತದ ಸಂಸ್ಕರಣೆ ಅಂತ ಹೇಳ್ತೀವಿ. ಸೊ ಈ ಯಾವ ರೀತಿ ಆಹಾರ ಉತ್ಪನ್ನಗಳ ಸಂಸ್ಕರಣಾ ಹಂತ ಹೆಚ್ಚುತ್ತಾ ಹೋಗುತ್ತೋ ಆ ಮೂಲ ಆಹಾರ ವಸ್ತುವಿನ ಒಂದು ಬೆಲೆ ಕೂಡ ಹೆಚ್ಚಳ ಆಗುತ್ತೆ. ಇದನ್ನೇ ನಾವು ಮೌಲ್ಯವರ್ಧನೆ ಅಂತ ಹೇಳ್ತೀವಿ. ಸೊ ನಾವು ಕೃಷಿ ಉತ್ಪನ್ನಗಳನ್ನ ಸಂಸ್ಕರಣೆಗೆ ಒಳಪಡಿಸಿದಾಗ ಅದರ ಮೌಲ್ಯ ಜಾಸ್ತಿ ಆಗುತ್ತೆ. ಯಾವ್ಯಾವ ರೀತಿ ಮೌಲ್ಯ ಜಾಸ್ತಿ ಆಗುತ್ತೆ ಅಂದರೆ ಕೇವಲ ಅದರ ಬೆಲೆ, ಅದರ ಒಂದು ಪದಾರ್ಥದ ಬೆಲೆ ಹೆಚ್ಚಳ ಅಷ್ಟೇ ಅಲ್ಲ. ಉದಾಹರಣೆಗೆ ಹೇಳಬೇಕಂದ್ರೆ ರಾಗಿನ ನಾವು ಅದನ್ನು ಹಿಟ್ಟಾಗಿ ಪರಿವರ್ತನೆ ಮಾಡಿದಾಗ ಏನಾಗುತ್ತೆ, ಮೂಲ ರಾಗಿಯ ಒಂದು ಬೆಲೆ
25-30 ಇದ್ದಾಗ ಅದು ನಾವು ಕೇವಲ ಹಿಟ್ಟನ್ನಾಗಿ ಮಾಡೋದ್ರಿಂದ ಅದರ ಬೆಲೆ ಒಂದು 40-45 ರೂಪಾಯಿ ಆಗುತ್ತೆ. ಸೊ ಈ ರೀತಿ ನಾವು ಸಂಸ್ಕರಣೆಯನ್ನು ಅದಕ್ಕೆ ಅಳವಡಿಕೆ ಮಾಡಿದಾಗ ಏನಾಗುತ್ತೆ, ಮೂಲ ವಸ್ತುವಿನ ಬೆಲೆ ಹೆಚ್ಚಾಗುತ್ತೆ. ಯಾವ್ಯಾವ ರೀತಿ? ಒಂದು, ಉತ್ಪನ್ನದ ಬೆಲೆ, ಅದಕ್ಕೆ ಸಿಗುವಂತಹ ಒಂದು ದರ ಅದು ಕೂಡ ಹೆಚ್ಚಳ ಆಗುತ್ತೆ. ಮತ್ತು ಆ ಒಂದು ಉತ್ಪನ್ನ ನಮಗೆ ಬಳಕೆಗೆ ಸುಲಭ ಆಗುತ್ತೆ ಬಳಸೋದಕ್ಕೆ ಗ್ರಾಹಕರ ದೃಷ್ಟಿ ಇದರಿಂದ. ಅದಲ್ಲದಲ್ಲೇ ಅದರ ಒಂದು ಜೀವಿತ ಅವಧಿಯನ್ನು, ಉದಾಹರಣೆ ನಾವು ತರಕಾರಿಗಳನ್ನ ಕಟಾವು ಮಾಡಿದ ನಂತರ ಹಾಗೆ ಎಷ್ಟು ದಿನ ಬಳಸ್ಬೋದು? 3 ದಿನ, 4 ದಿನ, ಅಥವಾ ನಾವು ರೆಫ್ರಿಜರೇಟರ್ನಲ್ಲಿಟ್ಟು ಒಂದು ವಾರದ ನಂತರ ರೆಫ್ರಿಜರೇಟರಲ್ಲಿ ಇಟ್ಟಿರೋಂಥ ಪದಾರ್ಥ ಕೂಡ ಹಾಳಾಗ್ತಾ ಬರುತ್ತೆ. ಈ ಒಂದು ಸಂಸ್ಕರಣೆಯಿಂದ ನಾವು ಆ ಒಂದು ಮೂಲ ವಸ್ತುವಿನ ಜೀವಿತ ಅವಧಿಯನ್ನು ಕೂಡ, ಅಂದರೆ ಬಳಕೆಗೆ ಯೋಗ್ಯವಾದಂಥ ಅವಧಿಯನ್ನು ಕೂಡ ವಿಸ್ತರಿಸ್ಬೋದು, ಹೆಚ್ಚು ಮಾಡ್ಬೋದು. ಮತ್ತು ಆ ಒಂದು ಸಂಸ್ಕರಣೆಯಿಂದ ಒಂದು ಪೌಷ್ಟಿಕ ಮೌಲ್ಯ ಕೂಡ ಹೆಚ್ಚಾಗುತ್ತೆ. ಯಾವ ರೀತಿ ಅಂದರೆ, ಈಗ ನಾವು ಉದಾಹರಣೆಯಾಗಿ ಯಾವುದೇ ಒಂದು ಅಡುಗೆಗೆ ಸಿದ್ಧವೇ ಇರುವಂಥ ಆಹಾರ ಪದಾರ್ಥಗಳನ್ನ ಮಾಡಿದಾಗ, ಈಗ ರಾಗಿ ಆಗಿರ್ಬೋದು, ಅದರ ಜೊತೆಗೆ ಮತ್ತು ದ್ವಿದಳ ಧಾನ್ಯಗಳ ಬೆಳೆಗಳನ್ನು ಮತ್ತು ಇನ್ನಿತರ ಒಂದು ಸೊಪ್ಪು ತರಕಾರಿಗಳನ್ನು ಹಾಕಿ ಒಂದು ಪದಾರ್ಥವನ್ನಾಗಿ ಮಾಡಿದಾಗ ಏನಾಗುತ್ತೆ, ಅದರ ಪೌಷ್ಟಿಕ ಮೌಲ್ಯ ಕೂಡ ಹೆಚ್ಚಾಗುತ್ತೆ. ಅಂದರೆ ನಮಗೆ ಅದರಿಂದ ಸಿಗುವಂತಹ ಪೋಷಕಾಂಶಗಳ ಮೌಲ್ಯ ಕೂಡ ಹೆಚ್ಚಾಗುತ್ತೆ. ಸೊ ಈ ಒಂದು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯಿಂದ ಮೌಲ್ಯದಲ್ಲಿ ಹೆಚ್ಚಳ ಆಯಿತು, ಜೀವಿತಾವಧಿಯಲ್ಲಿ ಹೆಚ್ಚಳ ಆಗುತ್ತೆ, ಮತ್ತು ಪೌಷ್ಟಿಕ ಮೌಲ್ಯ ಕೂಡ ಹೆಚ್ಚಳ ಆಗುತ್ತೆ. ಸೊ ಇಷ್ಟೆಲ್ಲ ಹೆಚ್ಚಳ ಆಗೋದನ್ನು ನಾವು ಆ ಒಂದು ಮೌಲ್ಯವರ್ಧನೆ ಅಂತ ಹೇಳ್ತೀವಿ. ಈಗ ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ, ತಾವು ಬೆಳೆದಂಥ ಬೆಳೆಯನ್ನು ಹೊಲಗಳಲ್ಲೇ ಕಟಾವು ಆದ ತಕ್ಷಣ ಅದನ್ನು ಮಾರುಕಟ್ಟೆಗೂ ಒಂದೊಂದ್ಸರಿ ತರೋದಿಲ್ಲ, ಅಥವಾ ತಮ್ಮ ಒಂದು ಫಾರ್ಮ್ ಗೇಟ್ ಅಂತ ಹೇಳ್ತೀವಿ, ಅಂದರೆ ಹೊಲದ ಬಾಗಿಲಲ್ಲೇ ಮಾರಾಟ ಮಾಡಿಬಿಡ್ತಾರೆ. ಅವಾಗ ಏನಾಗುತ್ತೆ, ಅವರಿಗೆ ಆ ಒಂದು ಬೆಲೆ ತುಂಬ ಕಡಿಮೆ ಸಿಗುತ್ತೆ. ಆ ಒಂದು ಬೆಳೆದಂಥ ಬೆಳೆಗೆ ಅವರು ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದಾಗ, ಅಂದರೆ ಇದನ್ನು ಒಂದು ಉದ್ಯಮವಾಗಿ ತೆಗೆದುಕೊಂಡಾಗ ಏನಾಗುತ್ತೆ, ಆ ಒಂದು ಮೂಲ ವಸ್ತುವಿನ ಬೆಲೆ ಜಾಸ್ತಿ ಆಗುತ್ತೆ. ಇದು ರೈತರ ದೃಷ್ಟಿಯಿಂದ ಅವರಿಗೆ ಸಿಗುವಂಥ ಬೆಲೆ ಜಾಸ್ತಿ ಆಗುತ್ತೆ. ಇನ್ನು ಗ್ರಾಹಕರ ದೃಷ್ಟಿ ಅಂದರೆ ಬಳಕೆದಾರರ ದೃಷ್ಟಿಯಿಂದ ಏನಂತಂದರೆ, ಅವರಿಗೆ ಬಳಕೆಗೆ ಯೋಗ್ಯವಾದಂತಹ ಸುಲಭವಾಗುವಂತಹ ಅರ್ಧ ಕೆಲಸ ನಿಮಗೆ ಸಂಸ್ಕರಣಾ ಘಟಕಗಳಲ್ಲೇ ಆಗಿರುತ್ತೆ. ಅಡುಗೆ ಮನೆಯಲ್ಲಿ ಮಾಡುವಂಥ ಕೆಲಸದಲ್ಲಿ ಸಮಯದ ಉಳಿತಾಯ ಆಗುತ್ತೆ, ಬಳಕೆಗೆ ಅವರಿಗೆ ಸುಲಭವಾಗುತ್ತೆ, ಮತ್ತು ಅದರಿಂದ ಹೆಚ್ಚು ಪೌಷ್ಟಿಕ ಮೌಲ್ಯ ಸಿಗುತ್ತೆ, ಮತ್ತು ಅದು ಒಂದು ಜೀವಿತಾವಧಿ ಕೂಡ ಜಾಸ್ತಿ ಆಗುತ್ತೆ. ಸೊ ಇದು ಈ ಥರ ಇದಾದರೆ, ಇನ್ನು ಸಮುದಾಯಕ್ಕೆ ಇದರಿಂದ ಏನೆಲ್ಲ ಅಂದರೆ ಉದ್ಯೋಗ ಸೃಷ್ಟಿ. ಈಗ ನಾವು ಈಗ ಸಾಮಾನ್ಯವಾಗಿ ಮೈಸೂರು ವಿಭಾಗದಲ್ಲಿ ರಾಗಿ ಬೆಳೆ ಬೆಳೀತಾರೆ, ಮುಸ್ಕಿನ ಜೋಳ ಬೆಳೀತಾರೆ, ಆಮೇಲೆ ತರಕಾರಿಗಳನ್ನೆಲ್ಲ ಬೆಳೀತಾರೆ. ಸೊ ಈ ಒಂದು ಆಯಾ ಒಂದು ಪ್ರದೇಶದಲ್ಲಿ ಯಾವ ಒಂದು ಬೆಳೆಯನ್ನು ಹೆಚ್ಚಾಗಿ ಬೆಳೀತಾರೋ ಅಲ್ಲಿ ಆ ಒಂದು ಬೆಳೆಗೆ ಬೇಕಾದಂತಹ ಸಂಸ್ಕರಣಾ ಘಟಕಗಳ ಸ್ಥಾಪನೆ ಆದರೆ ಅಲ್ಲಿ ಒಂದು ಉದ್ಯೋಗ ಸೃಷ್ಟಿ ಕೂಡ ಆಗುತ್ತೆ. ಸೊ ಉದ್ಯೋಗ ಸೃಷ್ಟಿ ಆಗುತ್ತೆ, ರೈತನಿಗೆ ಒಂದು ಒಳ್ಳೆಯ ಬೆಲೆ ಸಿಗುತ್ತೆ, ಮತ್ತು ಗ್ರಾಹಕರಿಗೆ ಬಳಕೆಗೆ ಸುಲಭವಾಗುತ್ತೆ. ಇಷ್ಟೆಲ್ಲ ಒಂದಷ್ಟು ಉಪಯೋಗಗಳು ಈ ಒಂದು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯಿಂದ ನಮಗೆ ದೊರೆಯುತ್ತೆ. ಈ ಒಂದು ಮೌಲ್ಯವರ್ಧನೆ ಮಾಡಿದಾಗ ಏನಾಗುತ್ತೆ, ಸ್ಥಳೀಯವಾಗಿ ಸಿಗುವಂತಹ ಆಹಾರ ಬೆಳೆಗೆ ಹೆಚ್ಚಿನ ಇದಾಗುತ್ತೆ. ಈಗ ನಾವು ಸಾಮಾನ್ಯವಾಗಿ ನೋಡ್ತೀವಿ, ಯಾವಾಗ ನಮಗೆ ಬೆಳೆಗಳ ಉತ್ಪಾದನೆ ಹೆಚ್ಚಾಗುತ್ತೆ, ನೈಸರ್ಗಿಕವಾಗಿ ಆ ಒಂದು ಉತ್ಪನ್ನದ ಬೆಲೆ ಮಾರುಕಟ್ಟೆಯಲ್ಲಿ ಕಡಿಮೆ ಆಗುತ್ತೆ. ಉದಾಹರಣೆಗೆ ಟೊಮೆಟೊ, ಅದರಷ್ಟು ಬೆಲೆಯಲ್ಲಿ ವ್ಯತ್ಯಾಸನ ನಾವು ಟೊಮೆಟೊ ಆಗಿರ್ಬೋದು, ಆಮೇಲೆ ಈರುಳ್ಳಿ ಆಗಿರ್ಬೋದು, ಒಂದು ಸತಿ 100 ರೂಪಾಯಿ 150 ರೂಪಾಯಿ ಕೆಜಿ ಆಗುತ್ತೆ. ಒಂದು ಸತಿ ದಿಢೀರಂತೆ ಕುಸಿದ್ಬಿಟ್ಟು 1 ರೂಪಾಯಿ 10 ರೂಪಾಯಿಗೆ ನಮಗೆ ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಎಷ್ಟೋ ಸತಿ ರೈತರು ನಿರಾಶರಾಗಿ ಆ ಬೆಳೆದಂಥ ಉತ್ಪನ್ನವನ್ನು ವಾಪಸ್ ತಗೊಂಡು ಹೋಗೋಕ್ಕೂ ಅವರಿಗೆ ಶಕ್ತಿ ಇಲ್ದಲೇ ರೋಡಲ್ಲಿ ಎಸ್ದುಬಿಟ್ಟು ಅಥವಾ ಕಟಾವೇ ಮಾಡದಲ್ಲೇ ಹೊಲಗಳಲ್ಲಿಯೇ ಬಿಡುವಂಥ ಪರಿಸ್ಥಿತಿಯನ್ನು ನಾವು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀವಿ. ಸೊ ಆ ಒಂದು ಜಾಗಗಳಲ್ಲಿ ಈ ಒಂದು ಸಂಸ್ಕರಣಾ ಘಟಕಗಳ ಸ್ಥಾಪನೆ ಆದರೆ ಆ ಒಂದು ಉತ್ಪನ್ನವನ್ನು ಅವರು ಮಾರುಕಟ್ಟೆಯಲ್ಲಿ ನಮಗೆ ಅದಕ್ಕೆ ತಕ್ಕದಾದಂಥ ಬೆಲೆ ಸಿಗದೇ ಇರೋವಂಥ ಸಂದರ್ಭದಲ್ಲಿ ಅದನ್ನು ನಾವು ಸಂಸ್ಕರಣಾ ಘಟಕಗಳಿಗೆ ಕೊಡ್ಬೋದು. ಪೂರ್ತಿಯಾಗಿ ಅವರಿಗೆ ಅದರ ಒಂದು ಸಿಗದೆ ಹೋದರೂ ಕೂಡ ಕನಿಷ್ಠ ಪ್ರಮಾಣದ ಬೆಲೆ ರೈತರಿಗೆ ಸಿಕ್ಕು ಅಟ್ಲೀಸ್ಟ್ ಅವರಿಗೆ ಅವರ ಒಂದು ಕೃಷಿ ಚಟುವಟಿಕೆಯನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಒಂದಷ್ಟು ಪ್ರೋತ್ಸಾಹ ಸಿಕ್ಕ ಹಾಗೆ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಉದ್ಯೋಗ ಸೃಷ್ಟಿ ಆಯಿತು, ನಮಗೆ ಬಳಕೆದಾರ ಇದಾಯಿತು, ಜೀವಿತ. ಸೊ ಇಷ್ಟೆಲ್ಲ ಒಂದು ಇದು ಇರೋವಂಥ ಒಂದು ಈ ಸಂಸ್ಕರಣೆಗೆ ಮೌಲ್ಯವರ್ಧನೆಗೆ ಅದರಂಥ ಇರೋವಂಥ ಬೆಲೆ. ಸೊ ಇದನ್ನು ಯಾಕೆ ಈ ರೀತಿ ನಾವು ಈಗೆಲ್ಲ ಒಂದು ಸರ್ಕಾರದ ಮಟ್ಟದಲ್ಲಾಗಿರ್ಬೋದು ಎಲ್ಲಗಳಲ್ಲೂ ಕೂಡ ಇದಕ್ಕೆ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ. ಅಂದರೆ ದ್ವಿತೀಯ ಕೃಷಿ ಅಂತ ಹೇಳ್ತೀವಿ ನಾವು, ಸೆಕೆಂಡ್ರಿ ಅಗ್ರಿಕಲ್ಚರ್ ಅಂತ. ಈಗ ನಾವೇನು ಬೆಳೆಯನ್ನು ಬೆಳೆಯೋದು ಅದು ಪ್ರಾಥಮಿಕ ಕೃಷಿ, ಅಂದರೆ ಪ್ರೈಮರಿ ಅಗ್ರಿಕಲ್ಚರ್. ಸೊ ಆ ಬೆಳೆದಂಥ ಬೆಳೆಯನ್ನು ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡೋದಕ್ಕೆ ಸೊ ಈ ದ್ವಿತೀಯ ಕೃಷಿಗೆ ಹೆಚ್ಚು ಉತ್ತೇಜನವನ್ನು ಗೌರ್ಮೆಂಟ್ ಅವರು ಅಂದರೆ ಸರ್ಕಾರದವರು ಕೂಡ ತುಂಬಾ ಒಂದು ಪ್ರೋತ್ಸಾಹವನ್ನು ಮಾಡ್ತಾ ಇದ್ದಾರೆ. ಸೊ ಈ ರೀತಿ ರೈತರು ತಾವು ಬೆಳೆದಂತಹ ಬೆಳೆಯನ್ನು
ಸಂಸ್ಕರಣೆಗೆ ಮತ್ತು ಮೌಲ್ಯವರ್ಧನೆಗೆ ಇದು ಮಾಡಿದಾಗ ತುಂಬಾ ಅವ್ರಿಗೆ ಈಗ ನಾವೆಲ್ಲ ನೋಡ್ತಾ ಇದ್ದೀವಿ, ನಮ್ಮ ದೇಶ ಸುಮಾರು ಸ್ವಾತಂತ್ರ್ಯ ನಂತರ ಅನೇಕ ಕ್ರಾಂತಿಗಳಾಯಿತು ನಮ್ಮಲ್ಲಿ. ಯಾಕೆ ಅಂದರೆ ಅದು ಆಹಾರ ಉತ್ಪಾದನೆಯನ್ನು ಹೆಚ್ಚು ಮಾಡಿ ಒಂದು ದೇಶಕ್ಕೆ ಆಹಾರ ಭದ್ರತೆಯನ್ನು ಕೊಡೋದ್ರ ಸಲುವಾಗಿ. ಹಸಿರು ಕ್ರಾಂತಿ ಆಗಿರ್ಬೋದು, ನೀಲಿ ಕ್ರಾಂತಿ ಆಗಿರ್ಬೋದು, ಹಳದಿ ಕ್ರಾಂತಿ ಆಗಿರ್ಬೋದು, ಮತ್ತು ಬಿಳಿ ಕ್ರಾಂತಿ. ಸೊ ಅಂದರೆ ಧಾನ್ಯಗಳ ಉತ್ಪಾದನೆ ಹೆಚ್ಚಳ, ಎಣ್ಣೆಕಾಳುಗಳ ಉತ್ಪಾದನೆ ಹೆಚ್ಚಳ, ಆಮೇಲೆ ಸಮುದ್ರ ಉತ್ಪನ್ನಗಳ ಆಮೇಲೆ ಹಾಲಿನ ಉತ್ಪನ್ನ, ಇಷ್ಟೆಲ್ಲ ಕ್ರಾಂತಿಗಳಿಂದ ಇವತ್ತಿನ ದಿನ ನಮ್ಮ ಒಂದು ದೇಶ ಆಹಾರ ಭದ್ರತೆಯನ್ನು ಸಾಧಿಸುವಲ್ಲಿ ಸುಸ್ಥಿರತೆಯನ್ನು ಅಂದರೆ ನಮ್ಮ ದೇಶದ ಜನಸಂಖ್ಯೆಗೆ ಎಷ್ಟು ಆಹಾರ ಬೇಕೋ ಅಷ್ಟು ಆಹಾರವನ್ನು ಉತ್ಪಾದನೆ ಮಾಡುವುದರಲ್ಲಿ ನಾವು ಸುಸ್ಥಿರತೆಯನ್ನು ಪಡ್ಕೊಂಡಿದ್ದೇವೆ ಹೊರತು, ಬಟ್ ಪೌಷ್ಟಿಕ ಭದ್ರತೆಯ ವಿಷಯಕ್ಕೆ ಬಂದಾಗ ನಾವು ಇನ್ನೂ ತುಂಬ ದೂರದಲ್ಲಿದ್ದೀವಿ. ಯಾಕೆಂದರೆ ನಾವು ಎಷ್ಟೇ ಬೆಳೆ ಬೆಳೆದರೂ ಕೂಡ 30% ಬೆಳೆ ವಿವಿಧ ಹಂತಗಳಲ್ಲಿ ನಷ್ಟ ಆಗ್ತಾಯಿದೆ. ಕಟಾವಿನ ಹಂತದಲ್ಲಿರ್ಬೋದು, ಸಾಗಾಣಿಕೆ ಹಂತದಲ್ಲಿರ್ಬೋದು, ಅಥವಾ ಒಂದು ಸಂಗ್ರಹಣ ಹಂತದಲ್ಲಿರ್ಬೋದು. ಅಂದರೆ ನಮ್ಮ ಒಂದು ಜಮೀನಿಂದ ಆಹಾರ ನಮ್ಮ ತಟ್ಟೆಗೆ ಬರುವಂತಹ ಏನು ಆ ಒಂದು ಪಯಣ ಇದೆಯಲ್ಲ, ವಿವಿಧ ಹಂತಗಳಲ್ಲಿ ಆಹಾರದ ಪೋಲಾಗುವಿಕೆ, ನಷ್ಟ ನಡೀತಾನೆ ಇದೆ. ಸೊ ಈ ಒಂದು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯಿಂದ ಆಹಾರ ನಷ್ಟ ಆಗುವಂಥ ಪ್ರಮಾಣವನ್ನು ಕೂಡ ನಾವು ಕಡಿಮೆ ಮಾಡ್ಬೋದು. ಇವತ್ತು ನಮ್ಮ ದೇಶದಲ್ಲಿ ಕೇವಲ 3-4% ಮಾತ್ರ ಆಹಾರ ಸಂಸ್ಕರಣೆ ಆಗ್ತಾಯಿದೆ. 30-35% ಆಹಾರ ನಷ್ಟ ಆಗ್ತಾಯಿದೆ. ಸೊ ಈ ಆಹಾರ ನಷ್ಟವನ್ನು ತಡೆಗಟ್ಟಿ ಅದನ್ನು ಇನ್ನೂ ಹೆಚ್ಚು ಪೌಷ್ಟಿಕವಾಗಿ ಮಾಡಿ ಅದನ್ನು ನಾವು ಸಂಸ್ಕರಣೆ ಮೌಲ್ಯವರ್ಧನೆಗೆ ಒಳಪಡಿಸಿದಾಗ ಏನಾಗುತ್ತೆ, ನಮಗೆ ಅದರ ಒಂದು ಹೆಚ್ಚಿನ ಆರ್ಥಿಕ ಮೌಲ್ಯದ ಜೊತೆಗೆ ಪೌಷ್ಟಿಕ ಮೌಲ್ಯ ಕೂಡ ಸಿಕ್ಕು ಒಂದು ದೇಶದ ಪೌಷ್ಟಿಕ ಭದ್ರತೆಯನ್ನು ಕೂಡ ಕಾಯ್ದುಕೊಳ್ಳುವಲ್ಲಿ ಇದಕ್ಕೆ ನಾವು ನಾಂದಿಯನ್ನು ಹಾಡ್ಬೋದು. ಸೊ ಹಂಗಾಗಿ ರೈತರು ಕೂಡ ಇದರಲ್ಲಿ ಆಸಕ್ತಿಯನ್ನು ವಹಿಸಿ ದ್ವಿತೀಯ ಕೃಷಿಯನ್ನು ಒಂದು ಉದ್ಯಮವಾಗಿ ತೆಗೆದುಕೊಂಡಾಗ ಕೃಷಿ ಕೂಡ ಲಾಭದಾಯಕ ಉದ್ಯಮ ಆಗೋದರಲ್ಲಿ ಸಂದೇಹನೇ ಇಲ್ಲ. ಸೊ ಇದು ಯುವ ಜನರನ್ನು ಹೆಚ್ಚಾಗಿ ಆಕರ್ಷಣೆ ಮಾಡಿ ಮತ್ತೆ ಕೃಷಿಯೆಡೆಗೆ ಅವರನ್ನು ಸೆಳೆದುಕೊಂಡು ಬರೋದಕ್ಕೆ ತುಂಬಾ ಸಹಕಾರಿಯಾಗುತ್ತೆ. ಈಗ ನಾನು ಹೇಳ್ತಾ ಇದ್ದೀನಿ, ಸಂಸ್ಕರಣೆ ಮಾಡಬೇಕು, ಮೌಲ್ಯವರ್ಧನೆ ಮಾಡಬೇಕು, ಸುಮ್ಮನೆ ಹಂಗೆ ಮಾಡೋಕ್ಕೆ ಅದಕ್ಕೆ ತಕ್ಕದಾದ ತರಬೇತಿ ಬೇಕಾಗುತ್ತೆ. ಯಾವ ಉತ್ಪನ್ನವನ್ನು ಯಾವ ರೀತಿ ಮಾಡ್ಬೋದು, ಅಥವಾ ಅದನ್ನು ನಾವೀಗ ಮೌಲ್ಯವರ್ಧನೆ ಮಾಡಿದಾಗ ನಾನು ಹೇಳಿದೆ ಪೌಷ್ಟಿಕ ಭದ್ರತೆ ಸಿಗುತ್ತಂತೆ, ಯಾವ ರೀತಿ. ಸೊ ಈಗ ನಾವು ಯಾವುದೇ ಒಂದು ಆಹಾರ ಉತ್ಪನ್ನಗಳನ್ನು ಸಿದ್ಧಪಡಿಸಿದಾಗ ಅನೇಕ ಮೂಲ ಆಹಾರಗಳನ್ನು ಮಿಶ್ರ ಮಾಡಿ ಮಾಡ್ತೀವಿ. ಸೊ ಆ ಒಂದು ಸಂದರ್ಭದಲ್ಲಿ ನಾವು ಯಾವುದೇ ಒಂದು ಪೌಷ್ಟಿಕಾಂಶಗಳನ್ನು ಅಂದರೆ ಜೀವಸತ್ವ ಎ ಆಗಿರ್ಬೋದು, ಡಿ ಆಗಿರ್ಬೋದು, ಅಥವಾ ಖನಿಜಾಂಶಗಳು, ಸುಣ್ಣದಂಶ ಆಗಿರ್ಬೋದು, ಕ್ಯಾಲ್ಶಿಯಂ, ಐರನ್ ಅಂಶವನ್ನು ಅವುಗಳ ಜೊತೆಗೆ ಬೆರೆಸಿ ಪುಷ್ಟೀಕರಣಗೊಳಿಸ್ಬೋದು, ಅಂದರೆ ಫಾರ್ಟಿಫಿಕೇಷನ್ ಅಂತ ಹೇಳ್ತೀವಿ. ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ, ಆ ಒಂದು ಪೌಷ್ಟಿಕ ಮೌಲ್ಯ ಕೂಡ ಹೆಚ್ಚಾಗುತ್ತೆ. ಸೊ ಇದಕ್ಕೆ ಹಾಗೆ ಸುಮ್ಮನೆ ನಾವು ಮಾಡೋಕ್ಕಾಗಲ್ಲ, ಸೂಕ್ತವಾದ ಅದಕ್ಕೆ ಜ್ಞಾನ ಬೇಕಾಗುತ್ತೆ, ಕೌಶಲ್ಯ ಬೇಕಾಗುತ್ತೆ. ಇವುಗಳನ್ನು ತರಬೇತಿಗಳ ಮುಖಾಂತರ ರೈತರು ಪಡಿಬೋದು. ಈಗ ಎಲ್ಲ ರೈತರು ತಾವು ಬೆಳೆದಂಥ ಎಲ್ಲ ಬೆಳೆಗೂ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾಡೋದಕ್ಕೆ ಸಾಧ್ಯವಾಗದೇ ಹೋಗ್ಬೋದು. ಸೊ ಅವರು ಬೆಳೆದಂಥ ಬೆಳೆಯಲ್ಲಿ ಅಟ್ಲೀಸ್ಟ್ ಕನಿಷ್ಠ 25% ಅಷ್ಟಾದ್ರೂ ಕೂಡ ಅವರು ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ಅವರದೇ ಒಂದು ಬ್ರ್ಯಾಂಡ್ ಅಡಿ ಮಾರಾಟ ಮಾಡೋದ್ರಿಂದ ಅವರಿಗೆ ತುಂಬಾ ಲಾಭ ಇರುತ್ತೆ. ಸೊ ಇದನ್ನು ನಾವು ಕೌಶಲ್ಯ ಮತ್ತು ತರಬೇತಿಯನ್ನು ಕೃಷಿ ಎಲ್ಲ ಜಿಲ್ಲೆಗಳಲ್ಲೂ ಇರುವಂತಹ ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ಮತ್ತು ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರಮಲ್ಲಿ ಏನಿದೆ ಅಲ್ಲೂ ಕೂಡ ತರಬೇತಿಗಳನ್ನು ನಾವು ಆಯೋಜನೆ ಮಾಡ್ತಾ ಇರ್ತೀವಿ. ಸೊ ಆಸಕ್ತ ರೈತರು ಅಲ್ಲಿಗೆ ಬಂದು ಭೇಟಿ ಮಾಡಿ ತಮಗೆ ಆಸಕ್ತಿ ಇರುವಂತಹ ಇದರಲ್ಲಿ ತರಬೇತಿಯನ್ನು ಪಡ್ಕೊಂಡು ಅವರು ಈ ಒಂದು ಉದ್ಯಮವನ್ನು ಮಾಡ್ಕೋಬೋದು. ಸೊ ಈ ಉದ್ಯಮವನ್ನು ಮಾಡೋದಕ್ಕೆ ಸರ್ಕಾರದಿಂದ ಕೂಡ ಅನೇಕ ಯೋಜನೆಗಳಿದೆ. ಈಗ ಉದಾಹರಣೆಗೆ ಹೇಳೋದಾದರೆ PMFME ಅಂತಂದರೆ ಪ್ರಧಾನಮಂತ್ರಿ ಕಿರು ಉದ್ಯಮಿಗಳ ನಿಯಮಬದ್ಧಗೊಳಿಸುವಿಕೆ ಅಂತ ಹೇಳಿ PMFME ಸ್ಕೀಮ್ ಅಂತ ಅದು ಜಾರಿಯಲ್ಲಿದೆ. ಯಾರು ಈ ಆಹಾರ ಉತ್ಪನ್ನಗಳ ಸಂಸ್ಕರಣೆಯನ್ನು ಒಂದು ಘಟಕವನ್ನು ಸ್ಥಾಪನೆ ಮಾಡೋದಕ್ಕೆ ಆಸಕ್ತಿ ಹೊಂದಿದ್ದಾರೋ ಅವರು ಕೃಷಿ ಇಲಾಖೆಯಲ್ಲಿ ಜಂಟಿ ಕೃಷಿ ನಿರ್ದೇಶಕರು ಇದರಲ್ಲಿ ಇದರದೇ ಒಂದು ವಿಭಾಗ ಇದೆ. ಅಲ್ಲಿ ಅವರು ಅದನ್ನು ಅಪ್ಲಿಕೇಶನ್ ಹಾಕ್ಬಿಟ್ಟು ಮಾಡಿದ್ರೆ 50% ಅಂದರೆ 50% ಅವರಿಗೆ ಸಬ್ಸಿಡಿ ಸಿಗುತ್ತೆ. 10 ಲಕ್ಷಗಳ ಒಂದು ಸಾಲದ ಮೊತ್ತವನ್ನು ಕೂಡ ಅವರು ಪಡೆದು ಯಾವುದೇ ಎಣ್ಣೆ ತೆಗೆಯೋದಂಥ ಗಾಣಗಳಾಗಿರ್ಬೋದು, ಆಹಾರ ಸಂಸ್ಕರಣಾ ಘಟಕಗಳಾಗಿರ್ಬೋದು, ಆಹಾರ ದನಗಳಂದ್ರೆ ಈಗ ಹಪ್ಪಳ, ಉಪ್ಪಿನಕಾಯಿ ಈ ಥರ ಇದಾಗಿರ್ಬೋದು, ಅಥವಾ ಹಣ್ಣುಗಳ ಸಂಸ್ಕರಣೆ ಆಗಿರ್ಬೋದು, ಅಥವಾ ಧಾನ್ಯಗಳ ಸಂಸ್ಕರಣೆ ಆಗಿರ್ಬೋದು, ಕಿರು ಆಹಾರ ಸಂಸ್ಕರಣಾ ಘಟಕಗಳನ್ನ ಹಾಕೋದಕ್ಕೆ ಈ ಒಂದು ಯೋಜನೆ ಅವರಿಗೆ ಸಹಕಾರ ಮಾಡುತ್ತೆ. ಈಗ ರೈತರು ಆಯಿತು ತರಬೇತಿ ಪಡ್ಕೊಂಡ್ರು ನಮ್ಮಂಥ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಅಥವಾ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಪಡ್ಕೊಂಡ ನಂತರ ಯಾವ ರೀತಿ ಇದನ್ನು ಮುಂದುವರಿಬೇಕು. ಸೊ ಅದನ್ನು ನಾವು ಈಗ ಯಾವುದೇ ಒಂದು ವಸ್ತುವನ್ನು ಮಾಡಬೇಕಂದ್ರೆ ಅದಕ್ಕೆ ಮಾರಾಟವಾಗೋದು ತುಂಬಾ ಮುಖ್ಯವಾಗುತ್ತೆ.
ಸೊ ನಮ್ಮ ಮಾರುಕಟ್ಟೆನ ನಾವೇ ಸೃಷ್ಟಿ ಮಾಡ್ಕೋಬೇಕು. ಯಾವುದೇ ಒಂದು ಉತ್ಪನ್ನವನ್ನು ನಾವು ಮಾರಾಟ ಮಾಡೋದಕ್ಕೆ ಮಾಡಬೇಕಾದಾಗ ಅದಕ್ಕೆ ಆದಂಥ ಕೆಲವೊಂದು ನಿಯಮಗಳಿರುತ್ತೆ. ಅದನ್ನು ಕೂಡ ನಾವು ಅವರಿಗೆ ತರಬೇತಿಯಲ್ಲಿ ಹೇಳ್ಕೊಡ್ತೀವಿ. ಈಗ ಉದಾಹರಣೆ, ನಾನು ಯಾವುದೇ ಒಂದು ಆಹಾರ ಉತ್ಪನ್ನವನ್ನು ಸಂಸ್ಕರಣೆ ಮಾಡಿ ಅದನ್ನು ಪ್ಯಾಕೆಟ್ ಮಾಡಿ ಮಾರಾಟ ಮಾಡ್ತೀನಿ ಅಂದಾಗ ನಾವು ಭಾರತ ಆಹಾರ ಸುರಕ್ಷತಾ ಗುಣಮಟ್ಟ ಕಾಯ್ದೆಯ ಒಂದು ಲೈಸೆನ್ಸನ್ನು ಪಡಿಬೇಕಾಗುತ್ತೆ. FSSAI ರಿಜಿಸ್ಟ್ರೇಷನ್ ನಂಬರ್ ಅಂತ ಹೇಳ್ತೀವಿ ನಾವು. ಈ ಒಂದು ನಂಬರನ್ನು ಕುಟುಂಬ ಕಲ್ಯಾಣ ಮತ್ತು ಆರೋಗ್ಯ ಇಲಾಖೆಯಲ್ಲಿ ಆಹಾರ ನಿರೀಕ್ಷಕರು ಇರ್ತಾರೆ, ಅಲ್ಲಿ ಒಂದು ಅರ್ಜಿಯನ್ನು ಕೊಟ್ಬಿಟ್ಟು ಅವರ ಒಂದು ಏನು ಗುರುತಿನ, ಈಗ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ ಆಗಿರ್ಬೋದು, ಅದನ್ನು ಕೊಟ್ಟರೆ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಕೊಡ್ತಾರೆ. ಆ ರಿಜಿಸ್ಟ್ರೇಷನ್ ನಂಬರ್ ಏನಂದರೆ, ಈಗ ನಾವು ಏನು ಸಂಸ್ಕರಣೆ ಮಾಡ್ತಾ ಇದ್ದೀವಲ್ಲ ಅದರ ಒಂದು ಆದಾಯ 12 ಲಕ್ಷದ ಒಳಗಡೆ ಇದ್ದರೆ ವಾರ್ಷಿಕವಾಗಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೊಡ್ತಾರೆ. 12 ಲಕ್ಷಕ್ಕೆ ಮೇಲ್ಪಟ್ಟಿದ್ರೆ ಲೈಸೆನ್ಸಿಗೆ ಹೋಗಬೇಕಾಗುತ್ತೆ. ಇದು ವಾರ್ಷಿಕವಾಗಿ ಮಾಡ್ಬೋದು ಅಥವಾ 3 ವರ್ಷಗಳಿಗೆ ಅಥವಾ 5 ವರ್ಷಗಳಿಗೆ ಒಂದು ಸತಿ ನವೀಕರಣ ಮಾಡಬಹುದು ಅಂತ ರಿಜಿಸ್ಟ್ರೇಷನ್ ನಂಬರ್. ಅವ್ರು ಏನು ಆ ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಿರ್ತಾರೆ ಅದನ್ನು ನಾವು ನಮ್ಮ ಆಹಾರದ ಪೊಟ್ಟಣಗಳ ಮೇಲೆ ನಮೂದಿಸಬೇಕಾಗತ್ತೆ. ಸೊ ಈ ರೀತಿ FSSAI ಏನು ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ಅದನ್ನು ಅದ್ರ ಮೇಲೆ ನಮೂದಿಸಿ ನಮ್ಮದೇ ಆದಂಥ ಒಂದು ಉತ್ಪನ್ನದ ಹೆಸರು, ಬ್ರ್ಯಾಂಡಿಂಗ್ ಅಂತ ಏನು ಹೇಳ್ತೀವಿ ಅದು, ಮತ್ತು ವೈಜ್ಞಾನಿಕವಾಗಿ ಪೊಟ್ಟಣೀಕರ ಮತ್ತು ಲೇಬಲಿಂಗು ತುಂಬಾ ಮುಖ್ಯ ಆಗುತ್ತೆ ನಮ್ಮ ವಸ್ತುವನ್ನು ನಾವು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬೇಕಾದಾಗ. ಸೊ ಉದಾಹರಣೆಗೆ ಹೇಳಬೇಕಂದ್ರೆ, ಯಾವುದೇ ಒಂದು ನಾವು ಅಡುಗೆಗೆ ಸಿದ್ಧ ಇರುವಂಥ ಆಹಾರಗಳು ಇವತ್ತಿನ ದಿನ ಹೆಚ್ಚು ಪ್ರಚಲಿತದಲ್ಲಿ. ಯಾಕೆಂದರೆ ಮೊದಲೆಲ್ಲ ಹೆಣ್ಮಕ್ಳು ಮನೇಲಿ ಇರ್ತಾಯಿದ್ರು, ಅಡುಗೆ ಮನೆ ಜವಾಬ್ದಾರಿ ಇರ್ತೈತೆ ಮಾಡಿದೆ. ಆದರೆ ಈಗ ಎಲ್ಲರೂ ಕೂಡ ಹೊರಗಡೆನೂ ಕೆಲಸಕ್ಕೆ ಹೋಗ್ತಾರೆ. ಮತ್ತು ಇದು ಮಾಡಿದಾಗ ಅಡುಗೆ ಮನೆಯ ಕೆಲಸವನ್ನು ಕಡಿಮೆಗೊಳಿಸುವಂಥ ಜವಾಬ್ದಾರಿ ಈಗ ಈ ಒಂದು ಸಂಸ್ಕರಣಾ ಘಟಕ ಶೇರ್ ಮಾಡ್ತಾ ಇದ್ದಾವೆ. ಸೊ ಏನಾಗುತ್ತೆ ಅಂತಂದರೆ, ನಾವು ಅಡುಗೆಗೆ ಸಿದ್ಧ 10 ನಿಮಿಷದಲ್ಲಿ ನಮ್ಮಲ್ಲಿ ಅಡುಗೆಗೆ ಮಾಡುವಂಥ ಅಷ್ಟೊಂದು ಇವತ್ತು ಆ ಒಂದು ಉತ್ಪನ್ನಗಳು ಪ್ರಚಲಿತವಾಗ್ತವೆ. ಉದಾಹರಣೆಗೆ ಹೇಳ್ಬೇಕಂದ್ರೆ, ನಾವು ಇಡ್ಲಿ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಹಿಂದಿನ ದಿನ ನೆನೆಸಿ ಅದನ್ನು ರುಬ್ಬಿ ಅದನ್ನು ಹುದುಗುಗೊಳಿಸಿ ಮಾರನೇ ದಿನ ಬೆಳಗ್ಗೆಗೆ ಅದನ್ನು ಇಡ್ಲಿಯಾಗಿ ಮಾಡಿ ಬೇಯಿಸಿ ಮಾಡೋಕ್ಕೆ ಸುಮಾರು ಅದರ ಹಿಂದೆ ಪ್ರಕ್ರಿಯೆ ಇರುತ್ತೆ. ಆದರೆ ಈ ಅಡುಗೆಗೆ ಸಿದ್ಧವಿರುವಂಥ ಒಂದು ಸಂಸ್ಕರಣೆಯನ್ನು ನಾವು ಮಾಡಿ ಅದನ್ನು ಪೊಟ್ಟಣೀಕರಣ ಮಾಡಿಸಿದಾಗ ಇಡ್ಲಿ, ಅಡುಗೆಗೆ ಸಿದ್ಧವಂಥ ಇಡ್ಲಿ ಮಿಶ್ರಣ ಕೇವಲ 10 ನಿಮಿಷಗಳಲ್ಲಿ ನಮಗೆ ಇಡ್ಲಿ ಆಗುತ್ತೆ. ಅಂದರೆ ಮೊದಲೇ ಅದರ ಅರ್ಧ ಕೆಲಸವನ್ನು ಆಲ್ರೆಡಿ ನಾವು ಸಂಸ್ಕರಣಾ ಘಟಕಗಳಲ್ಲಿ ಮಾಡಿರ್ತೀವಿ. ಆ ಪೊಟ್ಟಣವನ್ನು ನಾವು ಮನೆಗೆ ತಂದ ಮೇಲೆ ಕೇವಲ 10 ನಿಮಿಷ ಅದನ್ನು ನೀರಲ್ಲಿ ಕಲಿಸ್ಬಿಟ್ಟು ಅಥವಾ ಮೊಸರಲ್ಲಿ ಕಲಿಸ್ಬಿಟ್ಟು ನೆನೆಸಿದರೆ 10 ನಿಮಿಷದಲ್ಲಿ ನಮಗೆ ಇಡ್ಲಿ ಊಟ ಮಾಡೋದಕ್ಕೆ ರೆಡಿ. ಸೊ ಈ ರೀತಿ ಅನೇಕ ಉತ್ಪನ್ನಗಳು ಈಗ ಆಲ್ರೆಡಿ ಮಾರ್ಕೆಟಲ್ಲಿ ನಮಗೆ ಲಭ್ಯ ಇದೆ. ಅಡುಗೆಗೆ ಸಿದ್ಧವಿರುವ ಆಹಾರಗಳು, ಸಿದ್ಧ ಪಾನೀಯಗಳಾಗಿರ್ಬೋದು. ಸೊ ಇವೆಲ್ಲ ಏನಾಗುತ್ತೆ, ಒಂದು ಕಡೆ ರೈತರಿಗೆ ತಾವು ಬೆಳೆದಂತಹ ಬೆಳೆಗಳಿಗೆ ಅತಿ ಹೆಚ್ಚಿನ ಲಾಭವನ್ನು ತಂದು ಕೊಡೋದಲ್ಲದೆ, ಈ ಕಡೆ ಬಳಕೆದಾರರ ಒಂದು ಕಡೆಯಿಂದ ನೋಡಿದಾಗ ಅವರಿಗೆ ಸಮಯದ ಉಳಿತಾಯ ಆಗುತ್ತೆ, ಮತ್ತು ಶ್ರಮ ಕಡಿಮೆ ಆಗುತ್ತೆ, ಪೌಷ್ಟಿಕತೆ ಹೆಚ್ಚಾಗುತ್ತೆ, ಮತ್ತು ತಿನ್ನೋದಕ್ಕೆ ಯೋಗ್ಯವಾದಂಥ ಇವುಗಳನ್ನು ಅವರು ಹೆಚ್ಚಾಗಿ. ಸೊ ಇದು ರೈತರಿಗೂ ಬಳಕೆದಾರರಿಗೂ ಕೂಡ ಎರಡು ಕಡೆಯಿಂದನೂ ಕೂಡ ಲಾಭ ಆಗುವಂಥ ಒಂದು ಸಂಸ್ಕರಣೆ ಮತ್ತು ಈ ಒಂದು ಇದರ ಒಂದು ಲಾಭ ಆಗುತ್ತೆ. ಸೊ ಇದರಿಂದ ರೈತರು ಒಂದು ಹೆಚ್ಚು ತಮ್ಮ ಒಂದು ಇದನ್ನು ಮನವೊಲಿಸ್ಕೊಂಡು ಈ ಒಂದು ಸಂಸ್ಕರಣೆಯನ್ನು ಮಾಡಿದಾಗ ಅವರು ಕೃಷಿಯನ್ನು ಒಂದು ಹೆಚ್ಚು ಲಾಭದಾಯಕ ಉದ್ಯಮವಾಗಿ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಸರ್. ಚಂದ್ರಕಲಾ ಹಣಗೆ ಅವರೇ, ಈಗ ರೈತರು ಆಹಾರ ಧಾನ್ಯಗಳನ್ನು ಬೆಳೀತಾರೆ, ಹಣ್ಣು ತರಕಾರಿಗಳನ್ನು ಬೆಳೀತಾರೆ, ಹಾಗೆ ಬೇರೆ ಬೇರೆ ಸಾಕಷ್ಟು ಉತ್ಪನ್ನಗಳನ್ನು ಬೆಳೀತಾರೆ. ಸೊ ಯಾವ್ಯಾವುದರಿಂದ ಏನೇನೆಲ್ಲ ಮಾಡ್ಬೋದು ಮತ್ತು ಅದಕ್ಕೆ ಪೂರಕವಾದಂತಹ ತಾಂತ್ರಿಕತೆಗಳು ಅವರಿಗೆ ಎಲ್ಲಿ ಸಿಗ್ತವೆ, ಈ ಬಗ್ಗೆ ವಿವರವಾದ ಮಾಹಿತಿ. ಸರಿ, ನಾವು ಕೃಷಿ ಉತ್ಪನ್ನಗಳು ಅಂತಂದರೆ ನಾನು ನಿಮ್ಗೆ ಹೇಳಿದೆ, ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು ಅವು ಒಂದು ಗುಂಪಾದರೆ, ಹಣ್ಣು ಮತ್ತು ತರಕಾರಿಗಳು, ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಅಂತ ಹೇಳ್ತೀವಿ. ಈಗ ನಾವು ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳಿಗೆ ಬಂದಾಗ ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ಮುಸುಕಿನ ಜೋಳ ಆಗಿರ್ಬೋದು, ಇದನ್ನು ನಾವು ಕೇವಲ ಒಂದು ಸುಲಭವಾಗಿ ಅಂದರೆ ಆ ಒಂದು ಧಾನ್ಯಗಳನ್ನು ಹಿಟ್ಟಿನ ರೂಪದಲ್ಲಿ ಪರಿವರ್ತನೆ ಮಾಡಿ, ರಾಗಿಯಿಂದ ರಾಗಿ ಹಿಟ್ಟು, ಅಕ್ಕಿಯಿಂದ ಅಕ್ಕಿ ಹಿಟ್ಟು, ಮುಸುಕಿನ ಜೋಳದಿಂದ ಹಿಟ್ಟು, ರವೆ ಇವುಗಳನ್ನು ಕೂಡಿ ಮಾಡಿ ಮಾರಾಟ ಮಾಡ್ಬೋದು. ತದನಂತರ ನಾನು ಏನು ಹೇಳಿದೆ, ರೆಡಿ ಮಿಕ್ಸಸ್ ಅಂದರೆ ಅಡುಗೆಗೆ ಸಿದ್ಧವಾಗಿರುವಂಥ. ಈಗ ನಮ್ಮಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಆಗಿರ್ಬೋದು, ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರಂನ ಮಂಡ್ಯದಲ್ಲಿ ಅಡುಗೆಗೆ ಸಿದ್ಧವಿರುವಂಥ ಈ ದ್ವಿದಳ ಧಾನ್ಯಗಳ ಮಿಶ್ರಣಗಳ ಒಂದು ತಾಂತ್ರಿಕತೆಗಳು ಲಭ್ಯ ಇದೆ. ಅಂದರೆ ಇಡ್ಲಿ ಮಿಶ್ರಣ ಆಗಿರ್ಬೋದು, ದೋಸೆ ಮಿಶ್ರಣ ಆಗಿರ್ಬೋದು, ಪೌಷ್ಟಿಕ ರೊಟ್ಟಿ ಮಿಶ್ರಣಗಳಾಗಿರಬಹುದು, ಆಮೇಲೆ ಮಾಲ್ಟ್, ರಾಗಿ ಮಾಲ್ಟ್ ಆಗಿರ್ಬೋದು, ಇವೆಲ್ಲವನ್ನು ತಯಾರಿಕೆ ಮಾಡುವಂಥ ತಾಂತ್ರಿಕತೆಗಳು ನಮ್ಮಲ್ಲಿ ಲಭ್ಯ ಇದೆ. ನಾವು ಅವುಗಳನ್ನ ತರಬೇತಿಗಳ ಮುಖಾಂತರ ರೈತರಿಗೆ ತಿಳಿಸ್ಕೊಡುವಂಥ ವ್ಯವಸ್ಥೆಯೂ ಕೂಡ ಇದೆ. ಈ ಹಣ್ಣು ಮತ್ತು ತರಕಾರಿಗಳಿಗೆ ಬಂದಾಗ ಅದರಿಂದ ವಿವಿಧ
ಪಾನೀಯಗಳನ್ನಾಗಿರ್ಬೋದು, ಉಪ್ಪಿನಕಾಯಿಗಳನ್ನಾಗಿರ್ಬೋದು, ಜಾಮ್ಗಳನ್ನಾಗಿರ್ಬೋದು, ಈ ಥರ ಒಂದು ಮಾಡುವಂಥ ತಾಂತ್ರಿಕತೆಗಳು ಕೂಡ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಲಭ್ಯ ಇದೆ. ನಿಮ್ಮಲ್ಲಿ ಮುಸ್ಕಿನ ಜೋಳಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯೇಕವಾದ ವಿಭಾಗನೇ ಇತ್ತು. ಹೌದು ಸರ್. ಈಗ ಮುಸ್ಕಿನ ಜೋಳದಿಂದ ಬೇರೆ ಬೇರೆ ತಿಂಡಿ ತಿನಿಸುಗಳನ್ನು ಮಾಡೋದ್ರ ಬಗ್ಗೆ ತರಬೇತಿಯನ್ನು ಕೊಡ್ತಾ ಇದ್ರಿ. ಹೌದು ಸರ್. ಈಗ ಬಹಳ ಬೇಡಿಕೆಯಲ್ಲಿರುವಂತಹ ಉತ್ಪನ್ನ ಅಂದರೆ ಸಿರಿಧಾನ್ಯ. ಸಿರಿಧಾನ್ಯಗಳಿಂದ ಸಾಕಷ್ಟು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಕೂಡ ಮಾಡಬಹುದು ಅನ್ನೋದ್ರ ಬಗ್ಗೆ ಪ್ರಾಯೋಗಿಕವಾದ ತರಬೇತಿ ಕೂಡ ಲಭ್ಯ ಇತ್ತು. ಹೌದು ಸರ್. ಅದು ಈಗಲೂ ಇದೆಯಾ ಸರ್? ನಾನೇನು ಹೇಳಿದೆ, ಏಕದಳ ಧಾನ್ಯಗಳಂದರೆ ಸಿರಿಧಾನ್ಯಗಳನ್ನು ಆಗಿರ್ಬೋದು, ಸಿರಿಧಾನ್ಯಗಳ ನವಣೆ, ರಾಗಿ, ಇವುಗಳಿಂದನೂ ಕೂಡ ವಿವಿಧ ಉತ್ಪನ್ನಗಳನ್ನು, ಈಗ ಅಡುಗೆಗೆ ಸಿದ್ಧವಿರುವಂಥ ಉತ್ಪನ್ನಗಳನ್ನು ಸಿರಿಧಾನ್ಯಗಳ ಮಾಲ್ಟ್ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ದೋಸೆ ಆಗಿರ್ಬೋದು, ಪೊಂಗಲ್ ಮಿಕ್ಸಸ್ಸು, ಸಿಹಿ ಪದಾರ್ಥಗಳು, ಆಮೇಲೆ ಉಂಡೆಗಳು, ಆಮೇಲೆ ಪೌಷ್ಟಿಕ ಮಿಶ್ರಣಗಳು, ಈ ಸುಮಾರು ತಾಂತ್ರಿಕತೆಗಳು ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಮೇಲೆ ವಲಯ ಕೃಷಿ ಸಂಶೋಧನಾ VC ಫಾರಮ್ನಲ್ಲೂ ಕೂಡ ಲಭ್ಯ ಇದೆ. ಮುಸ್ಕಿನ ಜೋಳದಲ್ಲೇ ಸಾಮಾನ್ಯವಾಗಿ ನಾವು ಯಾರನ್ನಾದರೂ ಇವತ್ತು ಕೇಳಿದರೆ ಮುಸ್ಕಿನ ಜೋಳ ತಿಂತೀರಾ ಅಂದರೆ ತಿಂತೀವಿ, ಪಾಪ್ಕಾರ್ನ್ ತಿಂತೀವಿ, ಆಮೇಲೆ ಸಿಹಿ ಮುಸ್ಕಿನ ಜೋಳ, ಸ್ವೀಟ್ ಕಾರ್ನ್ ತಿಂತೀವಿ ಅಷ್ಟೇ ಹೇಳ್ತಾರೆ ಹೊರತು ಮುಸ್ಕಿನ ಜೋಳದ ಬಳಕೆ ತುಂಬ ಕಡಿಮೆ. ಆದರೂ ಕೂಡ ನಮ್ಮಲ್ಲಿ ನಮ್ಗೆ ಗೊತ್ತಿಲ್ಲದೇ ನಾವು ದಿನನಿತ್ಯ ಅದನ್ನು ಸೇವನೆ ಮಾಡ್ತಾ ಇರ್ತೀವಿ. ಸೊ ನಮ್ಮ ಒಂದು ವಲಯ ಕೃಷಿ ಸಂಶೋಧನಾ ಕೇಂದ್ರದ ಮುಸ್ಕಿನ ಜೋಳ ಘಟಕ ಏನಿದೆ, ಅಲ್ಲಿ ನಾವು ಸುಮಾರು ಒಂದು 100ರಿಂದ 150 ಉತ್ಪನ್ನಗಳನ್ನು ಅಭಿವೃದ್ಧಿ ಮಾಡಿದ್ದೀವಿ. ಮುಸ್ಕಿನ ಜೋಳದ ಹಿಟ್ಟು, ಮುಸ್ಕಿನ ಜೋಳದ ರವೆ, ಮುಸ್ಕಿನ ಜೋಳದ ಇಡ್ಲಿ ಮಿಶ್ರಣ, ದೋಸೆ ಮಿಶ್ರಣ, ಆಮೇಲೆ ಬಿಸಿಬೇಳೆಭಾತ್ ಮಿಶ್ರಣ. ಸಾಮಾನ್ಯವಾಗಿ ನಾವು ಬಿಸಿಬೇಳೆಭಾತನ್ನು ಅಕ್ಕಿ ಹಾಕಿ ಮಾಡ್ತೀವಲ್ವ, ಸೊ ಅದನ್ನು ಮುಸ್ಕಿನ ಜೋಳದ ರವೆಯಿಂದ ಮತ್ತು ಸಿರಿಧಾನ್ಯಗಳ ಈ ನವಣೆ ಸಾಮೆಗಳ ಬಿಸಿಬೇಳೆಭಾತ್ ಮಿಶ್ರಣದ ಒಂದು ತಾಂತ್ರಿಕತೆ ಇದೆ, ಪೊಂಗಲ್ ಮಿಶ್ರಣದ ತಾಂತ್ರಿಕತೆ ಇದೆ, ಮತ್ತು ಹಲ್ವಾ ಮಿಶ್ರಣ. ಅದನ್ನು ನಾವು ಅದರ ಜೊತೆಗೆ ಕ್ಯಾರೆಟು ಮತ್ತು ಕುಂಬಳಕಾಯಿಯನ್ನು ಫಾರ್ಟಿಫಿಕೇಷನ್ ಪುಷ್ಟೀಕರಣ ಮಾಡಿ ಅದರಲ್ಲಿ, ಅಂದರೆ ನಾವು ಒಂದು ಹೊತ್ತಿನ ಊಟವನ್ನು ಮಾಡಿದಾಗ ಎಲ್ಲ ಪೌಷ್ಟಿಕಾಂಶಗಳು ನಮಗೆ ಒಂದೇ ಆಹಾರದಲ್ಲಿ ಸಿಗೋ ರೀತಿ ಕೂಡ ತಾಂತ್ರಿಕತೆಗಳು ನಮ್ಮಲ್ಲಿ ಲಭ್ಯ ಇದೆ. ಅದಕ್ಕೆ ಬೇಕಾದಂಥ ತರಬೇತಿಗಳನ್ನು ಕೂಡ ನಾವು ಆಯೋಜನೆ ಮಾಡ್ತೀವಿ. ಈಗ ನೀವು ತರಬೇತಿಯ ಮೂಲಕ ಏನು ತಾಂತ್ರಿಕತೆಗಳನ್ನು ಕೊಡ್ತಿರಲ್ಲ, ನಿಮ್ಮಿಂದ ಪಡೆದಂತಹ ತಾಂತ್ರಿಕತೆ ಇದು ಅಂತ ಹೇಳಿ ಅವರು ಅವರ ಪ್ಯಾಕೆಟ್ ಮೇಲೆ ಮುದ್ರಣ ಮಾಡ್ಕೋಬೋದಾ? ಸರ್, ಈಗ ನಾವೇನು ತರಬೇತಿಗಳನ್ನು ಕೊಟ್ಟಿರ್ತೀವಲ್ವ, ಅವರು ನಮ್ಮಲ್ಲಿ ಕೆಲವೊಂದು ತಾಂತ್ರಿಕತೆಗಳು ಅದು ಉಚಿತವಾಗಿ ಕೊಡುವಂಥ ತಾಂತ್ರಿಕತೆಗಳಿದೆ. ಕೆಲವೊಂದು ಪೇಯ್ಡ್, ಅಂದರೆ ಅವರು ನಮ್ಮ ಹಣ ಸಂದಾಯ ಮಾಡಿ ನಮ್ಮ ವಿಶ್ವವಿದ್ಯಾಲಯದ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡಾಗ ಮಾತ್ರ ಅವರು ನಮ್ಮ ಯೂನಿವರ್ಸಿಟಿಯ ಲೋಗೋವನ್ನು ಅವರ ಮೇಲೆ ಹಾಕೋಬೋದು. ಅಥವಾ ಬರೀ ತರಬೇತಿ ಪಡೆದು ಇದು ಮಾಡ್ತಾ ಇದ್ದಾರೆ ಅಂದರೆ ತಾಂತ್ರಿಕ ಮಾಹಿತಿ ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರ್ಮ್ ಮಂಡ್ಯ, ಈ ಥರ ಒಂದು ಅವರು ಇದನ್ನು ಬರವಣಿಗೆಯನ್ನು ಅವರ ಲೇಬಲ್ ಮೇಲೆ ಹಾಕೋಬೋದು. ಸರ್, ನಿಮ್ಮಲ್ಲಿ ಹಣ ಸಂದಾಯ ಮಾಡಿ ಪಡೆಯುವಂತಹ ತಾಂತ್ರಿಕತೆಗಳು ಯಾವ್ಯಾವುದಿದೆ ಮೇಡಮ್? ಸರ್, ನಮ್ಮಲ್ಲಿ ಈಗ ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರ್ಮ್ಗೆ ಬಂದರೆ ಮುಸ್ಕಿನ ಜೋಳದ ಬಿಸಿಬೇಳೆಭಾತ್ ಮಿಶ್ರಣ, ಸಿಹಿ ಪೊಂಗಲ್ ಮಿಶ್ರಣ ಮತ್ತು ಖಾರ ಪೊಂಗಲ್ ಮಿಶ್ರಣ ಇದೆ. ಸಿರಿಧಾನ್ಯದ ಇಡ್ಲಿ ಮಿಶ್ರಣ, ದೋಸೆ ಮಿಶ್ರಣ, ಆಮೇಲೆ ಈ ಪೊಂಗಲ್ ಮಿಶ್ರಣ, ಈ ಒಂದು 6 ತಾಂತ್ರಿಕತೆಗಳು ಹಣ ಸಂದಾಯದ ಮುಖಾಂತರ ಮಾಡುವಂಥ ತಾಂತ್ರಿಕತೆಗಳಿದೆ. ಸೊ ಇವನ್ನು ಅವರು ತಾಂತ್ರಿಕತೆಗಳನ್ನು ಖರೀದಿ ಮಾಡಿದಾಗ ನಾವು ಅವರಿಗೆ ಪ್ರಾತ್ಯಕ್ಷಿಕವಾಗಿ ಅದನ್ನು ಮಾಡಿ ತೋರಿಸಿ ಏನೇನೆಲ್ಲ ಅವ್ರ ಪದಾರ್ಥಗಳು ಬಳಸಬೇಕು, ಅದರ ತಯಾರಿಕಾ ವಿಧಾನ ಏನು ಅನ್ನೋದನ್ನು ಕಂಪ್ಲೀಟಾಗಿ ಅವರಿಗೆ 3 ದಿನಗಳ ಕಾಲ ನಾವು ತರಬೇತಿಯನ್ನು ಕೊಟ್ಟು ಅವ್ರ ಕೈಯಿಂದನೇ ಮಾಡಿಸಿ, ಮತ್ತು ಅದನ್ನು ಯಾವ ರೀತಿ ಲೇಬಲ್ ಮಾಡಬೇಕು, ಪೊಟ್ಟಣೀಕರಣ ಮಾಡಬೇಕು ಅನ್ನೋದನ್ನೆಲ್ಲ ಅವರಿಗೆ ತಿಳಿಸಿಕೊಟ್ಟು ನಾವು ಅವರಿಗೆ ಆ ಮಾಹಿತಿಯನ್ನು ಕೊಡ್ತೀವಿ. ಉಚಿತವಾಗಿ ಕೂಡ ಸುಮಾರು ತಾಂತ್ರಿಕತೆಗಳಂದರೆ ಈ 6 ತಾಂತ್ರಿಕತೆಗಳನ್ನ ಬಿಟ್ಟು ಇನ್ನೆಲ್ಲ ಏನು ನಾನು ಪದಾರ್ಥಗಳನ್ನು ಹೇಳಿದೆ ಅವನ್ನೆಲ್ಲನೂ ನಾವು ಉಚಿತವಾಗಿ ತರಬೇತಿ, ಅಂದರೆ ಬರೀ ಮಾತಲ್ಲಿ ಹೇಳಲ್ಲ, ಪ್ರಾತ್ಯಕ್ಷಿಕೆ ಮುಖಾಂತರ ಅವ್ರ ಕೈಯಲ್ಲೇ ಮಾಡಿಸಿ ಅವರು ಟೇಸ್ಟು ನೋಡಿ ಯಾವ ರೀತಿಯ ಪದಾರ್ಥ ಮಾಡ್ಬೋದು, ಅದರ ರುಚಿ ಹೇಗಿರುತ್ತೆ ಅನ್ನೋದನ್ನೆಲ್ಲ ತಿಳ್ಕೊಳೋ ರೀತಿ ನಾವು ತರಬೇತಿಗಳನ್ನು ಕೊಡ್ತೀವಿ. ಸರ್, ರೈತರು ಈ ಒಂದು ತರಬೇತಿ ಅಂದರೆ ನಾವೇ ತರಬೇತಿ ಆಯೋಜನೆ ಮಾಡಿರ್ತೀವಿ, ಅದರಲ್ಲಿ ಕೂಡ ಅವ್ರು ಭಾಗವಹಿಸ್ಬೋದು. ಅಥವಾ ಆಸಕ್ತಿ ಇರೋರು ಅವರೇ ಒಂದು 10ರಿಂದ 15 ಜನ ಒಂದು ಗುಂಪು ಮಾಡಿಕೊಂಡು ನಮಗೆ ಈ ರೀತಿ ತರಬೇತಿ ಅವಶ್ಯಕತೆ ಇದೆ ಅಂತ ಹೇಳಿ ನಮ್ಮನ್ನು ಸಂಪರ್ಕ ಮಾಡಿದರೆ ಅವ್ರಿಗೆ ಆದಂಥ ವಿಶೇಷ ತರಬೇತಿಯನ್ನು ಕೂಡ ನಾವು ಆಯೋಜನೆ ಮಾಡೋದಕ್ಕೆ ನಮ್ಮಲ್ಲಿ ಅವಕಾಶ ಇದೆ. ಸರ್, ಈ VC ಫಾರಮಲ್ಲಿ ಯಾವ ವಿಭಾಗನ ಸಂಪರ್ಕ ಮಾಡಬೇಕು ಅವರು? VC ಫಾರ್ಮ್ನಲ್ಲಿ ಮುಸ್ಕಿನ ಜೋಳದ ವಿಭಾಗದಲ್ಲಿ ಆಹಾರ ಮತ್ತು ಪೌಷ್ಟಿಕತೆ ವಿಭಾಗ ಅಂತ ಇದೆ, ಆ ಒಂದು ಇದನ್ನು ಸಂಪರ್ಕ ಮಾಡಬಹುದು. ಸರ್, ಜನರಲ್ ಆಗಿ ಆಹಾರ ಮೌಲ್ಯವರ್ಧನೆ ಮತ್ತು ಸಂಸ್ಕರಣೆ ಅಂತಲೇ ಒಂದು ವಿಭಾಗ ಏನಾದರೂ ಇದೆಯಾ? ಹೌದು ಸರ್, ಇದೆ. ಅಲ್ಲಿಯ ಅಧಿಕಾರಿಗಳನ್ನು ಸಂಪರ್ಕ ಮಾಡಬಹುದು. ಅಧಿಕಾರಿಗಳು ಅಲ್ಲಿ ಈಗ ಸದ್ಯದ ಇದರಲ್ಲಿ ನಾನೇ ಮಾಡ್ತಾ ಇರೋದ್ರಿಂದ ನನ್ನನ್ನೇ ಸಂಪರ್ಕ ಮಾಡ್ಬೋದು. ಅಥವಾ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರವನ್ನು ಸಂಪರ್ಕ ಮಾಡಿದ್ರೆ ಅವರು ತಮಗೆ ನಮ್ಮ ಕಡೆಯಿಂದ ಕಳಿಸ್ಬಿಟ್ಟು ಅವ್ರ ಮಾಹಿತಿನ ಕೊಡೋದಕ್ಕೂ ಕೂಡ ಇಲ್ಲಿ ಸಹಾಯ. ತರಬೇತಿ ನಿಮ್ಮಲ್ಲಿ ನಿರಂತರವಾಗಿರುತ್ತಾ?
ಸರ್ ನಮ್ಮಲ್ಲಿ ತರಬೇತಿ ನಾವು ವರ್ಷದಲ್ಲಿ ಒಂದು 3-4 ತರಬೇತಿಗಳನ್ನ ಮಾಡ್ತೀವಿ ನಮ್ಮ ಕಡೆಯಿಂದ ಆಯೋಜನೆ ಮಾಡೋದು. ಆಸಕ್ತರು ಬಂದರೆ ಅವ್ರು ಯಾವಾಗಾದರೂ ಬರ್ಬೋದು ಸರ್. ಅದನ್ನು ನಾವು ಅವ್ರಿಗೋಸ್ಕರನೇ ವಿಶೇಷ ತರಬೇತಿಗಳನ್ನು ಕೂಡ, ಅಂದರೆ ಆಸಕ್ತರು ಬಂದಾಗ ನಾವು ಇಲ್ಲ ಅಂತ ಹೇಳೋದಿಲ್ಲ. ಅವ್ರು ಒಂದು ಗುಂಪು ಮಾಡ್ಕೊಂಡು ಬರಬೇಕಷ್ಟೇ, 10-15 ಜನ ಗುಂಪು ಮಾಡ್ಕೊಂಡು ಬಂದಾಗ ಅವರಿಗೆ ತರಬೇತಿಯನ್ನು ಯಾವುದೇ ರೀತಿ ಶುಲ್ಕ ಇರೋದಿಲ್ಲ, ಉಚಿತವಾಗಿ ನಾವು ತರಬೇತಿಗಳನ್ನು ಆಯೋಜನೆ ಮಾಡ್ತೀವಿ. ಅಥವಾ ಅವರು ಕೃಷಿ ಇಲಾಖೆಗಳ ಮುಖಾಂತರ ಬರ್ಬೋದು, ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗಳ ಮುಖಾಂತರನೂ ಕೂಡ ಬರೋದಕ್ಕೆ ಅವಕಾಶ ಇರುತ್ತೆ ಸರ್. ನಿಮ್ಮ ಆವರಣದಲ್ಲಿರೋ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಕೂಡ ಈ ತರಹದ ತರಬೇತಿ ಸಿಗುತ್ತೆ ಅನ್ಸುತ್ತೆ. ನಮ್ಮ ಆವರಣದಲ್ಲಿರುವಂಥ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಕೂಡ ಎಲ್ಲ ರೀತಿಯ ತರಬೇತಿಗಳಿಗೂ ಅಲ್ಲಿ ಅವಕಾಶ ಇದೆ. ಈಗ ಅದಕ್ಕೆ ಬೇಕಾದಂತಹ ಪೂರಕ ಯಂತ್ರಗಳು ಅಂದರೆ ಈಗ ಮಿಲ್ ಮಾಡೋ ಇದಿರ್ಬೋದು, ಅಥವಾ ಪ್ಯಾಕಿಂಗ್ ಮಾಡೋ ಮಿಷಿನ್ಗಳಿರ್ಬೋದು, ಇಂಥದ್ದೆಲ್ಲ ನಿಮ್ಮಲ್ಲೇ ಇದೆಯಾ? ಅದನ್ನು ನೀವು ಪ್ರಾಯೋಗಿಕವಾಗಿ ತೋರಿಸ್ತೀರಾ? ಖಂಡಿತ, ಅದನ್ನೇ ಹೇಳಿದೆ ಸರ್ ನಾನು. ಅವ್ರೇನಾದರೂ ನಮ್ಮ ಒಂದು ಘಟಕವನ್ನು ಭೇಟಿ ಮಾಡಿ ತರಬೇತಿಗೆ ಬಂದಿದೆ ಆದರೆ ಅಲ್ಲಿ ಮಿಲ್ ಇದೆ, ಮತ್ತು ಪೊಟ್ಟಣ ಮಾಡುವಂತಹ ಸೀಲಿಂಗ್ ಮಷಿನ್ಗಳು, ಯಾವ್ಯಾವ ಉತ್ಪನ್ನಗಳನ್ನ ಮಾಡೋದಕ್ಕೆ ಏನೆಲ್ಲ ಯಂತ್ರಗಳು ಬೇಕು ಅನ್ನೋದನ್ನು ಕೂಡ ನಾವು ಅವರಿಗೆ ತರಬೇತಿಯಲ್ಲಿ ತಿಳಿಸ್ತೀವಿ. ಮತ್ತು ಆ ಯಂತ್ರಗಳು ಎಲ್ಲಿ ಅವರಿಗೆ ಸಿಗುತ್ತೆ, ಲಭ್ಯ ಇರುತ್ತೆ ಅನ್ನೋ ಮಾಹಿತಿಯನ್ನು ಕೂಡ, ಅಂದರೆ ಅವರು ತರಬೇತಿಗೆ ಬಂದರೆ ಬರೀ ಪದಾರ್ಥದ ಒಂದು ತಯಾರಿ ಅಲ್ದಲೇ ಆ ತಯಾರಿಗೆ ಬೇಕಾದಂತಹ ಸಲಕರಣೆಗಳು, ಯಂತ್ರೋಪಕರಣಗಳು, ಮತ್ತು ಅವರು ಅದಕ್ಕೆ ಮಾಡಬೇಕಾದಂಥ ತಯಾರಿ ಎಲ್ಲವನ್ನು ಕೂಡ ನಾವು ಅವರಿಗೆ ಪ್ರಾತ್ಯಕ್ಷಿಕ ಮುಖಾಂತರನೇ ನಾವು ತೋರಿಸ್ಕೊಡೋದು ಸರ್. ಡಾಕ್ಟರ್ ಚಂದ್ರಕಲಾ ಹಣಗೆಯವರೇ, ಈಗ ಪ್ಯಾಕಿಂಗ್ ಮಾಡುವಾಗ ಅವರು ಆ ಪ್ಯಾಕೆಟ್ ಮೇಲೆ ನ್ಯೂಟ್ರಿಷನಲ್ ಇದನ್ನ ಹಾಕಬೇಕು. ಹೌದು ಸರ್. ಅಂದರೆ ಈ ಪ್ಯಾಕೆಟಲ್ಲಿ ಇರುವಂತಹ ಉತ್ಪನ್ನದಲ್ಲಿ ಏನೆಲ್ಲ ಪೌಷ್ಟಿಕಾಂಶಗಳು ಸಿಗ್ತವೆ ಅಂತ ಅದನ್ನೆಲ್ಲ ನೀವೇ ಅವರಿಗೆ ಕೊಡ್ತೀರಾ? ಏನೇನೆಲ್ಲ ಇರಬಹುದು ಆ ಉತ್ಪನ್ನದಲ್ಲಿ? ಈಗ ಅವರು ನಮ್ಮಲ್ಲಿ ಏನು ತಾಂತ್ರಿಕತೆಗಳನ್ನ ಹಣ ಸಂದಾಯದ ಮುಖಾಂತರ ಖರೀದಿ ಮಾಡಿದಾಗ ನಾವು ಆಲ್ರೆಡಿ ಅದನ್ನೆಲ್ಲ ವಿಶ್ಲೇಷಣೆ ಮಾಡಿ ಪೌಷ್ಟಿಕ ಮೌಲ್ಯ ಇಷ್ಟೇ ಇರುತ್ತೆ ಅನ್ನೋದನ್ನು ಗುರುತು ಮಾಡಿ ನಾವು ಇದು ಮಾಡ್ಕೊಂಡಿರ್ತೀವಿ ಸರ್. ಅವರು ಅದನ್ನು ಡೈರೆಕ್ಟಾಗಿ ಆ ಒಂದು ಲೇಬಲ್ ಮೇಲೆ ಮಾಡ್ಬೋದು, ಪ್ರಿಂಟ್ ಮಾಡ್ಕೋಬಹುದು. ಮತ್ತು ನಾವು ಉಚಿತ ತರಬೇತಿಗಳ ಮುಖಾಂತರ ನಾವು ತರಬೇತಿ ಮಾಡಿದಂಥ ಉತ್ಪನ್ನಗಳನ್ನ ಅವ್ರು ತಯಾರು ಮಾಡ್ತಾರೆ ಅನ್ನೋದಾದರೆ ಅದನ್ನು ಬೇಕಾದರೆ ಅವರು ನಮ್ಮಲ್ಲಿ ಕೊಟ್ಟು ಅದನ್ನು ವಿಶ್ಲೇಷಣೆ ಮಾಡಿಸ್ಬೋದು. ಈಗ ಯಾವುದೇ ಒಂದು ಉತ್ಪನ್ನವನ್ನು ಅವ್ರು ಮಾಡ್ತಾ ಇದ್ದಾರೆ, ಅದರ ಒಂದು ಪೌಷ್ಟಿಕ ಮೌಲ್ಯ ಅವರಿಗೆ ಬೇಕು ಅಂತ ಹೇಳಿದರೆ ಅವರು ಒಂದು ಅರ್ಜಿ ಹಾಕ್ಬಿಟ್ಟು ನಮ್ಮಲ್ಲಿ ತುಂಬ ನಾಮಿನಲ್, ಅಂದರೆ ಕಡಿಮೆ ದರದಲ್ಲಿ ನಾವು ಅವರಿಗೆ ರೈತರಿಗೆ ಅನುಕೂಲ ಆಗಲಿ ಅಂಥೇಳಿ ಆ ವಿಶ್ಲೇಷಣೆಯನ್ನು ಕೂಡ ಮಾಡಿಕೊಡೋವಂಥ ಅವಕಾಶ ಇದೆ. ನಾವು ಅದನ್ನು ಮಾಡಿಕೊಟ್ಟಾಗ ಅವರು ತಮ್ಮ ಒಂದು ಲೇಬಲ್ ಮೇಲೆ ಅದನ್ನು ಮುದ್ರಣ ಮಾಡ್ಕೋಬೋದು ಸರ್. ಅಂದರೆ ಬಹಳಷ್ಟು ಸ್ವಸಹಾಯ ಗುಂಪುಗಳು ಉತ್ಪನ್ನಗಳನ್ನೇನೋ ಮಾಡ್ತವೆ, ಆದರೆ ಸಮಸ್ಯೆ ಆಗೋದು ಅವ್ರು ಮಾರಾಟ ಮಾಡೋಕ್ಕೆ ಹೋದಾಗ ಇದರಲ್ಲಿ ಏನಿದೆ ಅನ್ನೋದನ್ನು ಅವ್ರು ಹಾಕಬೇಕು. FSSAI ಕೂಡ ಅದನ್ನು ಹೇಳುತ್ತೆ, ಅಂದರೆ ಅದನ್ನು ಹಾಕಲೇಬೇಕು ನೀವು ಅನ್ನೋ ಒಂದಷ್ಟು ಮಾನದಂಡಗಳಿರೋದ್ರಿಂದ ಅದಕ್ಕೂ ಕೂಡ ತಾವು ನೆರವಾಗ್ತೀರಿ. ಖಂಡಿತ ಖಂಡಿತ ಸರ್. ಓಕೆ, ಈಗ ಹಣ್ಣು ಮತ್ತು ತರಕಾರಿ ಬಗ್ಗೆ ಮಾತಾಡ್ತಾ ಇದ್ರಿ ತಾವು. ಹೌದು ಸರ್. ಈಗ ಹಣ್ಣು ಮತ್ತು ತರಕಾರಿಗಳು ಹೆಚ್ಚು ತೇವಾಂಶ ಇರೋದ್ರಿಂದ ಅವುಗಳ ಒಂದು ಜೀವಿತಾವಧಿ ತುಂಬ ಕಡಿಮೆ. ನಾನು ಆವಾಗಲೇ ಹೇಳಿದೆ, ನಾವು ಬುಟ್ಟಿಗಳಲ್ಲಿ ಇಟ್ಟರೆ 2 ದಿನ ಇಡ್ಬೋದು, ಅಥವಾ ಶೀತಕಗಳಂದರೆ ರೆಫ್ರಿಜರೇಟರಲ್ಲಿ ಇಟ್ಟಾಗ 1 ವಾರಗಳ ಕಾಲ. ಅವುಗಳ ಒಂದು ಜೀವಿತಾವಧಿಯನ್ನು ನಾವು ಹೆಚ್ಚು ಮಾಡಬೇಕಂದ್ರೆ ಅವುಗಳ ಸಂಸ್ಕರಣೆ, ಈ ಒಂದು ಸಂಸ್ಕರಣೆ ಹಣ್ಣು ಮತ್ತು ತರಕಾರಿಗಳು ಇವತ್ತಿಂದಲ್ಲ, ನಮ್ಮ ಒಂದು ಪುರಾತನ ಕಾಲಗಳಿಂದಲೂ ಅದನ್ನು ಮಾಡ್ಕೊಳ್ತಾ ಬಂದೀವಿ. ಉಪ್ಪಿನಕಾಯಿಗಳ ರೂಪದಲ್ಲಿ, ಅಥವಾ ಅದನ್ನು ನಿರ್ಜಲೀಕರಣಗೊಳಿಸೋದು, ಡ್ರೈಯಿಂಗ್. ಈಗ ಉದಾಹರಣೆ ನಾವು ಹೇಳ್ತಾ ಹಪ್ಪಳ ಸಂಡಿಗೆ ಎಲ್ಲ ಮಾಡ್ತೀವಲ್ವ, ಅವನ್ನ ತೇವಾಂಶವನ್ನು ಸೂರ್ಯನ ಬಿಸಿಲಲ್ಲಿ ಒಣಗಿಸಿ ಅದು ಮಾಡಿದ್ರೆ ವರ್ಷ ಪೂರ್ತಿ ನಾವು ಬಳಸೋಂಥ ಬಾಳಕಗಳು, ಈಗ ಮೆಣಸಿನಕಾಯಿ ಬಳಕೆ ಮಾಡ್ತಾರೆ, ಟೊಮೆಟೊ ಬಳಕೆಗಳನ್ನ ಮಾಡ್ತಾರೆ. ಸೊ ಆ ರೀತಿ ಹಣ್ಣು ಮತ್ತು ತರಕಾರಿಗಳನ್ನ ಇವತ್ತಿನ ದಿನ ನೀವು ಮಾರ್ಕೆಟಲ್ಲಿ ಹೋದರೆ ನಿರ್ಜಲೀಕರಿಸಿದ ಹಣ್ಣುಗಳು ಸುಮಾರು ಸಿಗ್ತವೆ, ಮತ್ತು ತುಂಬಾ ಅವು ದರ ಹೆಚ್ಚಳ. ಉದಾಹರಣೆ ನಾವು ಈಗ ಏನು ದ್ರಾಕ್ಷಿ ಆಗಿರಬಹುದು, ಅಥವಾ ಈ ಕಿವಿ ಫ್ರೂಟ್ಸ್ ಆಗಿರ್ಬೋದು, ಪೈನಾಪಲ್ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಹಣ್ಣುಗಳನ್ನು ಏನು ಅದರದ್ದು ಒಂದು ಸುಲಭ ಸರ್, ಅದನ್ನು ನಿರ್ಜಲೀಕರಣಗೊಳಿಸೋದಷ್ಟೇ. ಅಂದರೆ ಅದರಲ್ಲಿರುವಂಥ ತೇವಾಂಶವನ್ನು ತೆಗೆದಾಗ ಏನಾಗುತ್ತೆ, ಅದರ ಜೀವಿತಾವಧಿ ಹೆಚ್ಚಾಗುತ್ತೆ. ಸೊ ಈ ನಿರ್ಜಲೀಕರಣಗೊಳಿಸಿದೇನೋ ಒಂದು ಅದರ ಒಂದು ತೂಕದ ಕಡಿಮೆ ಆಗುತ್ತೆ, ಬಲ್ಕ್ ಅಂತ ಹೇಳ್ತೀವಿ ನಾವು, ಅಂದರೆ ಹೆಚ್ಚು ಭಾರ ಕಡಿಮೆ ಆಗುತ್ತೆ, ಮತ್ತು ಬೆಲೆ ಜಾಸ್ತಿ ಆಗುತ್ತೆ, ಜೀವಿತಾವಧಿ ಜಾಸ್ತಿ ಆಗುತ್ತೆ. ಅದಲ್ಲದಲ್ಲೇ ಅನೇಕ ಒಂದು ಪಾನೀಯಗಳು, ರೆಡಿ ಟು ಡ್ರಿಂಕ್ ಅಂತ ಕುಡಿಯೋದಕ್ಕೆ ಸಿದ್ಧ ಇರೋಂಥ ಪಾನೀಯಗಳು, ಜ್ಯೂಸ್ ಆಗಿರ್ಬೋದು, ಆಮೇಲೆ ನೆಕ್ಟರ್ ಅಂತ ಹೇಳ್ತೀವಿ, ಜಾಮ್ಗಳಾಗಿರ್ಬೋದು, ಇವುಗಳನ್ನ ಒಂದು ಪ್ರತ್ಯೇಕ ಒಂದೊಂದೇ ಹಣ್ಣುಗಳಿಂದನೂ ಮಾಡ್ಬೋದು, ಅಥವಾ ಹಣ್ಣುಗಳನ್ನು ಮಿಶ್ರಣ ಮಾಡೋದ್ರಿಂದನೂ ನಾವು ಜಾಮ್ಗಳನ್ನ ಮಾಡಿ ಅದರ ಜೀವಿತಾವಧಿಯನ್ನು ಹೆಚ್ಚು ಮಾಡ್ಬೋದು. ಮತ್ತು ಉಪ್ಪಿನಕಾಯಿಗಳಾಗಿರ್ಬೋದು. ಅದಲ್ಲದೆ ಈ ಮತ್ತು ಹಣ್ಣು ಮತ್ತು ತರಕಾರಿ, ಸೊಪ್ಪಿನ ತರಕಾರಿಗಳನ್ನು ನಾವು ನಿರ್ಜಲೀಕರಣಗೊಳಿಸಿ ಈಗೇನು ನಾವು ಅಡುಗೆಗೆ ಸಿದ್ಧವಿರುವಂಥ ಆಹಾರ ಒಂದು ಉತ್ಪನ್ನಗಳ ಪೌಷ್ಟಿಕ ಮೌಲ್ಯವನ್ನು ಹೆಚ್ಚು ಮಾಡೋದು ಕೂಡ ಹಸಿರು ಸೊಪ್ಪುಗಳನ್ನ. ಈಗ ಉದಾಹರಣೆಗೆ ಇವತ್ತಿನ ದಿನ ನುಗ್ಗೆ ಸೊಪ್ಪು ಎಷ್ಟಂದರೆ ನಾವು ಬರೀ ಏನು ತೆಂಗಿನ ಗಿಡನ ಕಲ್ಪವೃಕ್ಷ ಅಂತ
ನಮಗೆ ಗೊತ್ತು ಮೊದಲಿಂದನೂ ಕೂಡ. ಈ ನುಗ್ಗೆ ಸೊಪ್ಪು, ನುಗ್ಗೆ ಗಿಡ ಏನಿದೆಯಲ್ಲ ಅದು ಕೂಡ ಕಲ್ಪವೃಕ್ಷದಂತೆ, ಅದರಲ್ಲಿ ಅಷ್ಟೊಂದು ಪೌಷ್ಟಿಕಾಂಶ ಇದೆ. ನುಗ್ಗೆ ಸೊಪ್ಪು ಆಗಿರ್ಬೋದು, ನುಗ್ಗೆ ಹೂವು ಆಗಿರ್ಬೋದು, ನುಗ್ಗೆ ಕಾಯಿ ಆಗಿರ್ಬೋದು. ಇವತ್ತಿಂದ ಮಾರುಕಟ್ಟೆಯಲ್ಲಿ ನೀವು ಈ ಹಳ್ಳಿಗಳಲ್ಲಿ ನುಗ್ಗೆ ಗಿಡ ಮನೆ ಎದುರಿಗೆ ಇರೋದು ಅದು ಬಳಕೆ ಕಡಿಮೆ. ಆದರೆ ಇವತ್ತಿಂದ ಮಾರ್ಕೆಟಲ್ಲಿ ಆ ನುಗ್ಗೆ ಸೊಪ್ಪನ್ನು ಒಣಗಿಸಿ ಪೌಡ್ರ್ ಮಾಡಿ ಅದನ್ನು ಮಾತ್ರೆಗಳ ರೂಪದಲ್ಲಿ ಮತ್ತು ಪೌಡ್ರ್ಗಳ ರೂಪದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ನೀವು ಈಗ ಏನು ಆನ್ಲೈನ್ ಮಾರ್ಕೆಟ್ ಇರುತ್ತವಲ್ಲ ಸರ್, ಅದರಲ್ಲಿ ನೀವು ನೋಡಿದರೆ ಸುಮಾರು ಉತ್ಪನ್ನಗಳು ಈ ಒಂದು ನಿರ್ಜಲೀಕರಣಗೊಳಿಸಿದಂಥ ಹಸಿರು ಸೊಪ್ಪುಗಳ ಬಗ್ಗೆ ಅದನ್ನು ತೊಗೊಳೋದು ನಾವು ಯಾವುದೇ ಸಾಂಬಾರು ಆಗಿರ್ಬೋದು ಅಥವಾ ಹಿಟ್ಟಿನ ಮಿಶ್ರಣದಲ್ಲಿ ಆ ಪೌಡ್ರನ್ನ ಹಾಕ್ಕೊಂಡು ನಾವು ತಿನ್ನುವಂಥದ್ದು ಪೌಷ್ಟಿಕ ಮೌಲ್ಯ, ನಮಗೆ ಪೌಷ್ಟಿಕಾಂಶ ಹೆಚ್ಚಾಗಿ ಸಿಗುವಂಥ. ಸೊ ಈ ರೀತಿ ಕೂಡ ಸೊಪ್ಪು ತರಕಾರಿಗಳನ್ನು ನಾವು ಒಣಗಿಸಿ ಅದನ್ನು ಪುಡಿ ಮಾಡಿ ಇಟ್ಕೊಂಡು ಕೂಡ ಇವತ್ತಿನ ದಿನ ಮಾರಾಟ ಮಾಡ್ಬೋದು. ಇವು ಮುಸ್ಕಿನ ಜೋಳಕ್ಕೆ ಬಂದರೆ, ನಾವು ಸಾಮಾನ್ಯ ಮುಸ್ಕಿನ ಜೋಳದಲ್ಲಿ ಪಾಪ್ಕಾರ್ನ್ ಆಗಿರ್ಬೋದು, ಸಿಹಿ ಮುಸ್ಕಿನ ಜೋಳ, ಬೇಬಿ ಕಾರ್ನ್ ಮುಸ್ಕಿನ ಜೋಳ, ಇವುಗಳನ್ನು ಕೂಡ ನಾವು ಸಂಸ್ಕರಣೆ ಮಾಡಿ ಇದು ಮಾರಾಟ ಮಾಡೋದು. ಮುಸ್ಕಿನ ಜೋಳದ ಏನು ರೇಷ್ಮೆ ಇರುತ್ತಲ್ಲ ಸರ್, ತುದಿಯಲ್ಲಿ ಮತ್ತು ಒಳಗಡೆ ರೇಷ್ಮೆ ಏನಿರುತ್ತೆ, ಈಗ ನಾವು ಸಿಹಿ ಮುಸ್ಕಿನ ಜೋಳನ ಎಲ್ಲ ಎಡೆದ್ಬಿಟ್ಟು ಬಿಸಾಕ್ಬಿಡ್ತೀವಿ ಮೇಲಿಂದು. ಹಾಗೆ ಬೇಬಿ ಕಾರ್ನ್ ತೊಗೊಂಡಾಗ ಅದರ ಒಂದು ರೇಷ್ಮೆನೂ ವೇಸ್ಟ್. ಸೊ ಈ ವೇಸ್ಟ್ ಒಂದು ಸಿಲ್ಕ್ ಏನಿದೆ, ನಾವು ಕಾರ್ನ್ ಸಿಲ್ಕ್ ಅಂತೇಳಿ ರೇಷ್ಮೆಯ ಮುಸ್ಕಿನ ಜೋಳದ ರೇಷ್ಮೆ, ಅದರಲ್ಲಿ ಎಷ್ಟು ಪೌಷ್ಟಿಕಾಂಶಗಳಿದೆ ಅಂದರೆ ಅದನ್ನು ಡ್ರೈ ಮಾಡಿ ಆ ಒಂದು ಮುಸ್ಕಿನ ಜೋಳದ ರೇಷ್ಮೆ ಪುಡಿ ಕೂಡ ಇವತ್ತಿನ ದಿನ ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಅದರ ಒಂದು ಟೀ, ಅದನ್ನು ಕುದಿಸ್ಬಿಟ್ಟು ಅದನ್ನು ಶೋಧಿಸಿ ಟೀ ಥರ ಕುಡಿದಾಗ ನಮಗೆ ಆರೋಗ್ಯಕ್ಕೆ ತುಂಬ ಪ್ರಯೋಜನಗಳಿವೆ. ಈ ರೀತಿ ಯಾವುದೇ ಒಂದು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯಿಂದ ಯಾವ ಬೆಳೆದಂಥ ಆಹಾರದ ಯಾವುದೇ ಒಂದು ಪಾರ್ಟ್ ಕೂಡ ನಷ್ಟ ಆಗೋದನ್ನು ತಡೆಗಟ್ಟಬಹುದು. ಕಂಪ್ಲೀಟಾಗಿ ರೈತರು ಅದರ ಒಂದು ಲಾಭವನ್ನು ಪಡಿಬಹುದು ಸರ್. ಈ ಹಣ್ಣು ತರಕಾರಿಗಳ ಸಂಸ್ಕರಣೆ ಮೌಲ್ಯವರ್ಧನೆ ಬಗ್ಗೆ ನಿಮ್ಮ ತರಬೇತಿ ಇದೆ? ಖಂಡಿತ ಸರ್, ನಮ್ಮಲ್ಲಿ ಅವಕಾಶ ಇದೆ. ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿನೂ ಕೂಡ ಇದಕ್ಕೆ ಹಣ್ಣು ಮತ್ತು ತರಕಾರಿಗಳ ಒಂದು ಸಂಸ್ಕರಣೆ ಬಗ್ಗೆ ತರಬೇತಿಗಳನ್ನು ಸತತವಾಗಿ ಅಲ್ಲಿ ನಡೀತಾನೆ ಇರುತ್ತೆ. ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರ ಇದು ಸಂಶೋಧನೆ ಆಧಾರಿತ ಇರೋದ್ರಿಂದ ನಾವು ವರ್ಷದಲ್ಲಿ ಒಂದಷ್ಟು ನಿರ್ದಿಷ್ಟ ಪ್ರಮಾಣದಲ್ಲಿ ತರಬೇತಿಗಳನ್ನ ಮಾಡ್ತಾ ಇರ್ತೀವಿ. ಅವರಾಗೆ ಬಂದಾಗಿ ರಿಕ್ವೆಸ್ಟ್ ಮಾಡಿದಾಗ ಅವರಿಗೆ ವಿಶೇಷ ತರಬೇತಿಗಳನ್ನು ಕೂಡ ಆಯೋಜನೆ ಮಾಡೋದಕ್ಕೆ ಅವಕಾಶ ಇದೆ. ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ನಿರಂತರವಾಗಿ ತರಬೇತಿ ನಡೀತಾ ಇದೆ. ರೈತರು ಅಲ್ಲಿಗೆ ಬೇಕಾದರೂ ಸಂಪರ್ಕ ಮಾಡ್ಬೋದು ಅಥವಾ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರವನ್ನು ಕೂಡ ಸಂಪರ್ಕ ಮಾಡ್ಬೋದು. ಯಾವುದೇ ಒಂದು ಪದಾರ್ಥ ಆಗಿರಲಿ ಸರ್, ಆಹಾರ ಧಾನ್ಯಗಳಾಗಿರಲಿ, ಹಣ್ಣು ಮತ್ತು ತರಕಾರಿಗಳಾಗಿರಲಿ, ಹಾಲು ಮತ್ತು ಹಾಲಿನ ಉತ್ಪನ್ನಗಳ ತರಬೇತಿಗಳನ್ನು ಕೂಡ ನಮ್ಮಲ್ಲಿ ಆಯೋಜನೆ ಮಾಡ್ತಾರೆ. ಡೈರಿ ಉತ್ಪನ್ನಗಳು ಅಂದರೆ ಏನೇನೆಲ್ಲ ಮಾಡಿಸ್ತೀರಿ ಮೇಡಮ್? ಸರ್, ಡೈರಿ ಉತ್ಪನ್ನಗಳಂದರೆ ಈಗ ಹಾಲಿನಿಂದ ಮಾಡುವಂಥ ಸಿಹಿ ಪದಾರ್ಥಗಳಾಗಿರ್ಬೋದು, ಪನೀರ್ ಆಗಿರ್ಬೋದು, ಖೋವಾ ಆಗಿರ್ಬೋದು, ಪೇಡಾಗಳಾಗಿರ್ಬೋದು, ಮತ್ತು ಹಾಲಿನ ಒಂದು ಒಣ ಉತ್ಪನ್ನ, ಹಾಲನ್ನು ಒಣಗಿಸಿ ಮಿಲ್ಕ್ ಪೌಡರಿಂದ ಮಾಡುವಂಥ ಉತ್ಪನ್ನಗಳಾಗಿರ್ಬೋದು, ಮೊಸರು ಮತ್ತು ಲಸ್ಸಿ, ಶ್ರೀಖಂಡ್, ಈ ಥರ ಅನೇಕ ಉತ್ಪನ್ನಗಳಿದೆ ಹಾಲಿನ ಉತ್ಪನ್ನಗಳು. ಅವುಗಳ ಬಗ್ಗೆ ಕೂಡ ತರಬೇತಿಯನ್ನು ತಗೋಬಹುದು ಸರ್. ನಿಮ್ಮಲ್ಲೇ ಕೊಡ್ತೀರಾ ಅಥವಾ ಬೆಂಗಳೂರು ಜಿಕೆವಿಕೆಗೆ ಏನಾದ್ರು ಹೋಗಬೇಕಾಗುತ್ತೆ? ಸರ್, ನಮ್ಮಲ್ಲಿ ಅದರ ಒಂದು ತಜ್ಞರು ಇದ್ದಾರೆ, ಈಗ ಕೊಡ್ತಾರೆ. ಬಟ್ ಇಲ್ಲಿ ಸ್ವಲ್ಪ ಲಿಮಿಟೆಡ್ ಸರ್ ಅದು ಹಾಲಿನ. ಬಟ್ ನಾವು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿಗೆ ಅಂತ ಹೋದರೆ ಅಲ್ಲಿ ಇನ್ನೂ ಹೆಚ್ಚು ನಮಗೆ ಅದ್ರ ಬಗ್ಗೆ ತರಬೇತಿ ಸಿಗೋಕ್ಕೆ ಸಾಧ್ಯ. ಮತ್ತು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬೇಕರಿ ತರಬೇತಿ ಘಟಕ ಅಂತಲೇ ಇದೆ. ಆ ಒಂದು ಬೇಕರಿ ತರಬೇತಿ ಘಟಕಗಳಲ್ಲಿ ಅವರು ಕಂಟಿನ್ಯೂಸ್ ಆಗಿ ಪ್ರತಿದಿನ ತರಬೇತಿಗಳಿರುತ್ತೆ ಸರ್. ಹಣ್ಣು ಮತ್ತು ತರಕಾರಿಗಳ ತರಬೇತಿ ಆಗಿರ್ಬೋದು, ಹಾಲಿನ ಉತ್ಪನ್ನಗಳ ತರಬೇತಿ ಆಗಿರ್ಬೋದು. ಅಲ್ಲಿ ಆ ಒಂದು ತರಬೇತಿಗಳು ವೆರಿ ನಾಮಿನಲ್ ಫೀಸಲ್ಲಿ ಅವರು ಆಯೋಜನೆಯನ್ನು ಮಾಡ್ತಾ ಇದ್ದಾರೆ. ಅದರ ಒಂದು ಲಾಭವನ್ನು ಕೂಡ ರೈತರು ಪಡಿಬಹುದು. ಈಗ ಯಾವುದೇ ಒಂದು ಸಂಸ್ಕರಣಾ ಘಟಕವನ್ನು ಹಾಕೋಬೇಕು ಅಂತಂದರೆ ಮೊದಲನೇದಾಗಿ ಅವರಿಗೆ ಬಂಡವಾಳ ಬೇಕು, ಎರಡನೇದು ಯಂತ್ರೋಪಕರಣಗಳು ಬೇಕು, ಮೂರನೇ ತಾವು ಆಗಲೇ ಹೇಳಿದ ಹಾಗೆ ಮಾರುಕಟ್ಟೆ ಬೇಕು. ಈಗ ಬಂಡವಾಳಕ್ಕೆ ಸಂಬಂಧಪಟ್ಟಂತೆ ಯಾವ ಬ್ಯಾಂಕಿನಿಂದ ಅಥವಾ ಯಾವ ಸರ್ಕಾರಿ ಯೋಜನೆಯಿಂದ ನೆರವು ಪಡಿಬೋದು ಅನ್ನೋದಕ್ಕೆ ಮಾಹಿತಿ, ಹಾಗೆ ಯಂತ್ರಗಳು ಏನೇನೆಲ್ಲ ಸಿಗಬೇಕು, ಎಲ್ಲೆಲ್ಲಿ ಸಿಗುತ್ತೆ, ಯಾವ ರೀತಿ ಪಡ್ಕೋಬೋದು, ಈ ಎಲ್ಲ ಮಾಹಿತಿ ಅಂದರೆ ಹ್ಯಾಂಡ್ ಹೋಲ್ಡಿಂಗ್ ಅಂತೀವಲ್ಲ, ಅದನ್ನೆಲ್ಲ ಮಾಡ್ತಿರೋ ತಾವು? ಖಂಡಿತ ಸರ್. ಈಗ ನಾವು ಈ ಯೋಜನೆಗಳಿದೆ, ನಾನು ಆಲ್ರೆಡಿ ಹೇಳ್ದಂಗೆ PMFME ಯೋಜನೆ ಇದೆ, ಮತ್ತು ಜಿಲ್ಲಾ ಕೈಗಾರಿಕಾ ತರಬೇತಿ ಕೇಂದ್ರಗಳಲ್ಲೂ ಸುಮಾರು ಯೋಜನೆಗಳು ಇರುತ್ತೆ. ಕೃಷಿ ಇಲಾಖೆಗಳು ಮತ್ತು ತೋಟಗಾರಿಕೆ ಇಲಾಖೆಯಲ್ಲೂ ಕೂಡ ಸುಮಾರು ಯೋಜನೆಗಳಿರುತ್ತೆ. ಆ ಒಂದು ಯೋಜನೆಗಳನ್ನು ಲಾಭವನ್ನು ಇವ್ರು ಪಡೆಯೋದು. ಯಾವ್ಯಾವ ಯೋಜನೆಗಳಿದೆ ಅನ್ನೋದನ್ನು ನಾವು ಅವರಿಗೆ ಮಾಹಿತಿಗಳ ಮುಖಾಂತರ ತಿಳಿಸ್ಕೊಡ್ತೀವಿ. ಅಥವಾ ನಮಗೆ ಅದರ ಒಂದು ಎಲ್ಲನೂ ಕೂಡ ನಮಗೆ ಮಾಹಿತಿ ಇಲ್ಲದೆ ಆದರೆ ನಮಗೆಲ್ಲ ಸಂಪರ್ಕದಲ್ಲಿರ್ತಾರೆ ಸರ್, ಕೃಷಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ತೋಟಗಾರಿಕೆ, ಅವರ ಸಂಪರ್ಕವನ್ನು ನಾವು ಕೊಟ್ಟು ಅವರಿಗೆ ಮಾಹಿತಿಯನ್ನು ದೊರಕಿಸೋದಕ್ಕೆ ಇದು ಮಾಡ್ತೀವಿ. ಇನ್ನು ಯಂತ್ರೋಪಕರಣಗಳ ವಿಷಯಕ್ಕೆ ಬಂದಾಗ ಅವ್ರು ಯಾವ ಒಂದು ಸಂಸ್ಕರಣೆಯನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ ಮೇಲೆ ಅದಕ್ಕೆ ಬೇಕಾದಂಥ ಯಂತ್ರೋಪಕರಣ ಎಲ್ಲಿ ಸಿಗುತ್ತೆ, ಅವರು ಯಾವ ಒಂದು ಯಂತ್ರೋಪಕರಣಗಳ ಒಂದು ಮ್ಯಾನುಫ್ಯಾಕ್ಚರನ್ನು ಭೇಟಿ ಮಾಡ್ಬೋದು ಅನ್ನೋದಕ್ಕೆ ಕೂಡ ಅವರ ಒಂದು ಮಾಹಿತಿಯನ್ನು ಕೂಡ ನಾವು ಅವರಿಗೆ ಕೊಡ್ತೀವಿ ಸರ್. ಅಂದರೆ
ಮೌಲ್ಯವರ್ಧನೆ ಅನ್ನೋದು ಮತ್ತು ಸಂಸ್ಕರಣೆ ಅನ್ನೋದು ತಾವೇ ಹೇಳಿದ ಹಾಗೆ ಸೆಕೆಂಡರಿ ಅಗ್ರಿಕಲ್ಚರ್, ಹೌದು ಸರ್. ಅಂದರೆ ಎರಡನೇ ಕೃಷಿ ಕ್ರಾಂತಿ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ರೈತರ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಇದು ಕೂಡ ನೆರವಾಗುತ್ತೆ ಅನ್ನೋ ಒಂದು ಅಂಶ ಇದೆ. ಈಗ ಮುಂದೆ ಬರಲಿರುವಂತಹ ಕೃಷಿ ಮೇಳದಲ್ಲಿ ಏನೆಲ್ಲ ತಾಂತ್ರಿಕತೆಗಳನ್ನು ಹೊಸದಾಗಿ ತಾವು ಪ್ರದರ್ಶನ ಮಾಡಬಹುದು, ಅಲ್ಲಿ ಬಂದವರು ಏನು ನೋಡಬಹುದು ಡಾಕ್ಟರ್ ಚಂದ್ರಕಲಾ ಹಣಗಿ ಅವರೇ? ಸರ್, ಈ ವರ್ಷದ ನಮ್ಮ ಏನು ಕೃಷಿ ಮೇಳ ಏನಿದೆ, ವಲಯ ಕೃಷಿ ಸಂಶೋಧನಾ ಕೇಂದ್ರದ್ದು ನವೆಂಬರ್ 26 ಮತ್ತು 27ಕ್ಕೆ ಈಗ ಅದು ಆಯೋಜನೆ ಮಾಡಲಾಗಿದೆ. ಈ ಒಂದು ಕೃಷಿ ಮೇಳಕ್ಕೆ ರೈತರು 2 ದಿನಗಳ ಕಾಲ ಭೇಟಿ ನೀಡಿದಾಗ ಕೃಷಿಯೇತರ ಚಟುವಟಿಕೆಗಳ ಒಂದು ಸಮಗ್ರ ಮಾಹಿತಿಯನ್ನು ಅವರು ಪ್ರತ್ಯಕ್ಷವಾಗಿ ನೋಡಿ ತಿಳ್ಕೊಬೋದು ಸರ್. ವಿವಿಧ ಬೆಳೆಯ ಸುಧಾರಿತ ತಳಿಗಳಾಗಿರ್ಬೋದು, ಸುಧಾರಿತ ಒಂದು ಬೆಳೆಯ ಒಂದು ಪದ್ಧತಿಗಳಾಗಿರ್ಬೋದು, ಕೀಟ ಒಂದು ಬಾಧೆಯನ್ನು ಯಾವ ರೀತಿ ತಡಿಬಹುದು, ಮತ್ತು ರೋಗ ಬಾಧೆ, ಇವೆಲ್ಲ ಅಂದರೆ ಬೆಳೆ ಪ್ರಾತ್ಯಕ್ಷಿಕೆಗಳಲ್ಲದೆ ಈ ಒಂದು ಸಂಸ್ಕರಣೆಯ ಮುಖಾಂತರ ನಾವು ಯಾವ ರೀತಿ ಪದಾರ್ಥಗಳನ್ನು ತಯಾರು ಮಾಡ್ಬೋದು, ಮಾರಾಟ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮುಸ್ಕಿನ ಜೋಳದಲ್ಲಿ ಈ ವರ್ಷ ನಾನು ಹೇಳಿದ್ನಲ್ಲ ನಿಮಗೆ, ಕಾರ್ನ್ ಸಿಲ್ಕ್ ಟೀ ಅನ್ನೋ ಒಂದು ಉತ್ಪನ್ನವನ್ನು ನಾವು ಈ ವರ್ಷ ಅಭಿವೃದ್ಧಿ ಮಾಡಿದ್ದೀವಿ. ಅದು ಒಂದು ಹಾಳಾಗಿ ಅಂದರೆ ವೇಸ್ಟ್ ಅಂತ ಬಿಸಾಡುವಂಥ ಪದಾರ್ಥ ಅದರಿಂದನೂ ಕೂಡ ನಾವು ಕಸದಿಂದನೂ ರಸವನ್ನು ಮಾಡಿ ಅದರಿಂದನೂ ಕೂಡ ಲಾಭವನ್ನು ಪಡೆಯೋದಕ್ಕೆ ಅಂತೇಳಿ ಅದರ ಒಂದು ತಾಂತ್ರಿಕತೆಯನ್ನು ಈ ವರ್ಷ ನಾವು ಅಭಿವೃದ್ಧಿಪಡಿಸಿದ್ದೀವಿ. ಮತ್ತು ಮುಸ್ಕಿನ ಜೋಳದಲ್ಲಿ ನಾನು ಮೊದಲೇ ಹೇಳಿದ ರೀತಿ ಏನೆಲ್ಲ ಪದಾರ್ಥಗಳು, ಅದೆಲ್ಲ ಪದಾರ್ಥಗಳನ್ನು ನಾವು ಅಲ್ಲಿ ವಸ್ತು ಪ್ರದರ್ಶನದಲ್ಲಿ ಅದರ ತಾಂತ್ರಿಕ ಮಾಹಿತಿ ಜೊತೆಗೆ ಅದನ್ನು ಪ್ರದರ್ಶನ ಮಾಡಿರ್ತೀವಿ. ರೈತರು ಆ ಮಳಿಗೆಯನ್ನು ಭೇಟಿ ನೀಡಿ ಆ ಒಂದು ಮಾಹಿತಿಯನ್ನು ಪಡ್ಕೋಬಹುದು ಸರ್. ಮತ್ತು ಅದಲ್ಲದಲ್ಲೇ ರೈತ ಸಲಹಾ ಕೇಂದ್ರಗಳನ್ನು ಕೂಡ 2 ದಿನ ಇರುತ್ತೆ. ಅಲ್ಲಿ ಪೌಷ್ಟಿಕ ತಜ್ಞರು ಇರ್ತಾರೆ, ಆಹಾರ ತಜ್ಞರು ಇರ್ತಾರೆ. ಅವರ ಜೊತೆ ಸಮಾಲೋಚನೆ, 1-to-1 ಸಮಾಲೋಚನೆ ಮಾಡಿ ಮೂಲ ವಿಷಯಗಳನ್ನು ಅಲ್ಲಿ ಚರ್ಚೆ ಮಾಡಿ ತಿಳ್ಕೊಂಡು ಆಸಕ್ತಿ ಪಡ್ಕೊಂಡು ನಂತರ ಅವರು ಬೇಕಾದರೆ ತರಬೇತಿಗೆ ಮುಂದಿನ ದಿನಗಳಲ್ಲಿ ಭಾಗವಹಿಸಬಹುದು ಸರ್. ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಚಂದ್ರಕಲಾ ಹಣಗಿ ಅವರೇ ನಿಮ್ಮನ್ನೇ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು? 988 66 42 978. ಇನ್ನೊಮ್ಮೆ ಹೇಳ್ತೀರಾ? 988 66 42 978. ಇನ್ನೂ ಒಂದು ಸರಿ ಹೇಳ್ಬಿಡಿ. 988 66 42 978. ಒಳ್ಳೆಯದು ಡಾಕ್ಟರ್ ಚಂದ್ರಕಲಾ ಹಣಗಿ ಅವರೇ, ಇದುವರೆಗೂ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಬಗ್ಗೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಆಹಾರ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಚಂದ್ರಕಲಾ ಹಣಗಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಹಿಂಗಾರಿಗೆ ಸೂಕ್ತವಾದ ಮೇವಿನ ಬೆಳೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹದೇವು ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವಿಶ್ವವಿದ್ಯಾನಿಲಯ ಸಂಶೋಧನಾ ಸಂಸ್ಥೆಗಳ ಪ್ರಾತ್ಯಕ್ಷಿಕೆ, ಮೇಳಗಳಲ್ಲಿ ರೈತರೆಲ್ಲ ಕೂಡಲು. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ. ಯಂತ್ರತಂತ್ರಗಳ ಕೌಶಲ್ಯವು ಬೆಳೆವುದು, ಕೃಷಿಕರೆಲ್ಲ ಬನ್ನಿ ಕೃಷಿ ದೀವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ ಕೃಷಿ ಸಾಧಕರಾಗಲು. ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಸಹಗಾಯನ ಚೈತ್ರಿಕಾ. ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಕೃಷಿ ಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.